ನಮಸ್ತೆ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ನಾನು ಶಿವರಾಜ್ ನಾಂದಿ. ನನ್ನ ಒಂದು ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಇವಾಗ ನಿಮ್ಗೆ ಹೇಳ್ಕೊಡ್ತಾ ಇರೋದಪ್ಪ ಅಂದರೆ 12 ಮಾರ್ಕ್ಸಿನ ಪ್ರಾಬ್ಲಮ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ 12 ಮಾರ್ಕ್ಸ್ ಪ್ರಾಬ್ಲಮ್ ಪ್ರತಿ ವರ್ಷ ಎಕ್ಸಾಮಿಗೆ ಬಂದೇ ಬರುತ್ತೆ. ನಾನು ಆಲ್ರೆಡಿ ಈಗ ಈಸಿ ಆಗುತ್ತೆ. ಬೇಸಿಕ್ ಕಾನ್ಸೆಪ್ಟ್ನ ಆಲ್ರೆಡಿ 3 ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಆಲ್ರೆಡಿ ನಿಮ್ಮ ಒಂದು ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋ ಸಿಗುತ್ತೆ. ಆ ಡಿಸ್ಕ್ರಿಪ್ಷನ್ ನೋಡಿಕೊಂಡ್ರೆ ನಿಮಗೂ ನೋಡ್ಕೋಬೋದು. ಡಿಸ್ಕ್ರಿಪ್ಷನ್ ನೋಡ್ಕೊಂಬಿಟ್ಟು ಅಲ್ಲಿರುವಂಥ ವಿಡಿಯೋಗಳನ್ನ ಚೆಕ್ ಮಾಡ್ಕೊಂಬಿಟ್ಟು ಆಮೇಲೆ ಬಂದರೆ ಒಳ್ಳೆಯದು. ಯಾಕಂದರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋಕ್ಕೆ ಆ ಒಂದು ವಿಡಿಯೋಗಳು ನಿಮಗೆ ಹೆಲ್ಪ್ ಮಾಡುತ್ತೆ. ಸರಿ ವಿದ್ಯಾರ್ಥಿಗಳು, ಹಾಗಾದರೆ ಇವತ್ತಿನ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ, ವೆನ್ ನ್ಯೂ ಪಾರ್ಟ್ನರ್ ಅಡ್ಮಿಟೆಡ್ ಆ್ಯಂಡ್ ಗುಡ್ ವಿಲ್ ಬ್ರಾಟ್ ಇನ್ ಬೈ ಕ್ಯಾಶ್, ಅದರಲ್ಲಿ ರಿಟೇನ್ ಇನ್ ಬಿಸ್ನೆಸ್ಸನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಆ್ಯಸ್ ಪರ್ 26 ಪ್ರಕಾರ ಕಾಂಟ್ರಾ ಎಂಟ್ರಿ ಹೆಂಗಾಗುತ್ತೆ, ಯಾವ ರೀತಿ ಮಾಡಬೇಕು, ಕ್ಯಾಪಿಟಲ್ ಅಕೌಂಟ್ ಯಾವ ರೀತಿ ಕ್ರೆಡಿಟ್ ಡೆಬಿಟ್ ಆಗುತ್ತೆ, ಅದೇ ರೀತಿ ಕ್ಯಾಶ್ ಅಕೌಂಟ್ ಬಿಡಿಸ್ಬೇಕಾ ಬೇಡವಾ, ಯಾವಾಗ ಕ್ಯಾಶ್ ಅಕೌಂಟ್ ಬಿಡಿಸ್ಬೇಕು, ಯಾವಾಗ ಬ್ಯಾಂಕ್ ಅಕೌಂಟ್ನ ಬಿಡಿಸ್ಬೇಕು, ಅದೇ ರೀತಿ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಬಿಡಿಸ್ಬೇಕಾದ್ರೆ ಅಸೆಟ್ ಇನ್ಕ್ರೀಸ್ ಅಸೆಟ್ ಡಿಕ್ರೀಸ್ ಅಂತ ಒಂದು ವಿಡಿಯೋನ ಮಾಡಿದ್ದೆ. ಅದನ್ನೂ ಕೂಡ ನೀವು ನೋಡಿಕೊಂಡ್ರೆ ನಿಮಗೂ ಈಸಿ ಆಗುತ್ತೆ. ಸೊ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ನಂಬರ್ 2 ವಿಡಿಯೋ ಇದೆ. ಅಸೆಟ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಅಸೆಟ್ ಡಿಕ್ರೀಸ್ ಆದರೆ ಏನಾಗುತ್ತೆ, ಲ್ಯಾಬಿಲಿಟೀಸ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಲ್ಯಾಬಿಲಿಟೀಸ್ ಇನ್ಕ್ರೀಸ್ ಆದರೆ ಡಿಕ್ರೀಸ್ ಆದರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದೆ. ಸೊ ಅದನ್ನು ನೋಡ್ಕೊಂಡು ಬಂದುಬಿಟ್ಟು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಸೊ ಬನ್ನಿ ವಿದ್ಯಾರ್ಥಿಗಳು, ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಓಕೆ, ನೋಡಿ ಏನಂತ ಕೊಟ್ಟಿದ್ದಾರೆ, ಕಂಡೀಷನ್ಸ್ ಆರ್ ಸಿಚುವೇಶನ್ ಆಫ್ ಗುಡ್ ವಿಲ್ ಟ್ರೀಟ್ಮೆಂಟ್. ಸೊ ನೋಡಿ, ವೆನ್ ನ್ಯೂ ಪಾರ್ಟ್ನರ್ ಅಡ್ಮಿಟೆಡ್ ಆ್ಯಂಡ್ ಗುಡ್ ವಿಲ್ ಬ್ರಾಟ್ ಇನ್ ಬೈ ಕ್ಯಾಶ್. ಅವನು ಹೊಸ ವ್ಯಕ್ತಿ ಒಂದು ಬಿಸ್ನೆಸ್ಸಿಗೆ ಎಂಟ್ರಿ ಕೊಟ್ಟಾಗ ಅಲ್ಲಿ ಅವನು ಗುಡ್ ವಿಲನ್ನು ಕ್ಯಾಶ್ ಮುಖಾಂತರ ತರ್ತಾನೆ. ಆ ಟೈಮಲ್ಲಿ ರಿಟೇನ್ ಇನ್ ದ ಬಿಸ್ನೆಸ್, ಆ ಗುಡ್ ವಿಲ್ ಅಮೌಂಟ್ನ ಬಿಸ್ನೆಸ್ಸಲ್ಲಿ ಯೂಸ್ ಮಾಡಿದರೆ ರಿಟೇನ್ ಆಗುತ್ತೆ. ಆ ಗುಡ್ ವಿಲ್ ಅಮೌಂಟನ್ನು ಯಾರಾದರೂ ಓಲ್ಡ್ ಪಾರ್ಟ್ನರ್ಸ್ ವಿತ್ಡ್ರಾ ಮಾಡಿಕೊಂಡ್ರೆ, ಅಲ್ಲಿಂದ ತಗೊಂಡ್ಬಿಟ್ರೆ ಅದು ಏನಾಗುತ್ತೆ, ವಿತ್ಡ್ರಾನ್ ಆಗುತ್ತೆ. ಇನ್ನು ಹಾಬ್ಲಿ ವಿಡ್ರಾನ್, ಸ್ವಲ್ಪ ಉಳಿಸೋದು ಸ್ವಲ್ಪ ತಗೊಂಬಿಡೋದು, ಅಂದರೆ ಅರ್ಧ ಅಲ್ಲೇ ಹೊಡೋದು ಅರ್ಧ ತಗೊಂಬಿಡೋದು. ಅಥವಾ ಇದ್ರ ಮೇಲೆ ಪರ್ಸೆಂಟೇಜ್ ಕೂಡ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ 30% ಏನು ಮಾಡೋದಪ್ಪ ಅಂದರೆ ತಗೊಂಬಿಡೋದು, 70% ಉಳಿಸೋದು, ಈ ಥರ ಕೊಡ್ಬೋದು. ಅಥವಾ 70% ತಗೊಂಡು 30% ಉಳಿಸೋದು, ಈ ಥರನೂ ಕೊಡ್ತಾರೆ. ಯಾವ್ದು ಬೇಕಾದ್ರು ಕೊಡ್ಬೋದು. ಬಟ್ ಈಸಿ ಇದೆ, ಮಾಡ್ಬೋದು, ಅದೇನಿಲ್ಲ. ಬಟ್ ನೀವು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರೀಬೇಕಾಗತ್ತೆ, ಚೆನ್ನಾಗಿ ತಿಳ್ಕೊಬೇಕಾಗತ್ತೆ. ಸೊ ಬೇಸಿಕ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಸೊ ದಯವಿಟ್ಟು ನಾನು ಹೇಳುವಂಥ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಮೊದಲು. ಸೊ ಬೇಸಿಕ್ ಇನ್ಫಾರ್ಮೇಷನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ನಿಮಗೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನಾನು ಹೇಳ್ತಾ ಇರೋದು ಯಾವುದಪ್ಪ ಅಂದರೆ 1, 2, 3 ಆ ವಿಡಿಯೋಗಳನ್ನ ನೋಡ್ಕೊಂಡು ಬಂದು ಈ ಒಂದು ಕಾನ್ಸೆಪ್ಟನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಒಂದು ಕ್ವಶನ್ ತೊಗೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಡೋಣ. ಯಾವ್ದು ಹೆಡ್ಡಿಂಗ್ ಹಾಕ್ತಾಯಿದ್ದೀನಿ, ಸೊ ಇದೇ ಹೆಡ್ಡಿಂಗ್ ಹಾಕ್ತಾಯಿದ್ದೀನಿ. ವೆನ್ ನ್ಯೂ ಪಾರ್ಟ್ನರ್ ಅಡ್ಮಿಟೆಡ್ ಆ್ಯಂಡ್ ಗುಡ್ ವಿಲ್ ಬ್ರಾಟ್ ಇನ್ ಬೈ ಕ್ಯಾಶ್, ರಿಟೇನ್ ಇನ್ ಬಿಸ್ನೆಸ್. ಫಸ್ಟ್ ನಂಬರ್ 1 ಸಿಚುವೇಶನ್ ನಂಬರ್ 1 ರಿಟೇನ್ ಇನ್ ಬಿಸ್ನೆಸ್. ಓಕೆ, ಏನು ಕೊಟ್ಟಿದ್ದಾರೆ, ಗುಡ್ ವಿಲ್ ಬ್ರಾಟ್ ಇನ್ ಬೈ ಕ್ಯಾಶ್, ಗುಡ್ ವಿಲ್ನ ಕ್ಯಾಶ್ ಮುಖಾಂತರ ತರ್ತಾ ಇದ್ದಾರೆ. ಅದರಲ್ಲಿ ಗುಡ್ ವಿಲ್ ಅಮೌಂಟ್ ರಿಟೇನ್ ಇನ್ ಬಿಸ್ನೆಸ್, ಬಂದಂಥ ಅಮೌಂಟ್ ಏನು ಬಂದಿರುತ್ತಲ್ಲ, ಹೊಸ ವ್ಯಕ್ತಿ ಅಡ್ಮಿಷನ್ ಮಾಡ್ಕೋಬೇಕಾದ್ರೆ, ಹೊಸ ವ್ಯಕ್ತಿನ ಅಡ್ಮಿಟ್ ಮಾಡ್ಕೋಬೇಕಾದ್ರೆ ಅವನು ತರುವಂಥ ಅಮೌಂಟನ್ನು ಬಿಸ್ನೆಸ್ಸಲ್ಲಿ ಏನು ಮಾಡ್ತಾಯಿದ್ವಿ, ರಿಟೇನ್ ಮಾಡ್ತಾಯಿದ್ವಿ. ಎಕ್ಸಾಂಪಲ್ಗಾಗಿ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, 2 ಜನ ಪಾರ್ಟ್ನರ್ಸ್ ಇದ್ದಾರೆ. ಸೊ ತಿಳ್ಕೊಳ್ಳಿ, 2 ಜನ ಪಾರ್ಟ್ನರ್ಸ್ ಇದ್ದಾರೆ, ಅಥವಾ 3 ಜನ ಪಾರ್ಟ್ನರ್ಸ್ ತಿಳ್ಕೊಳ್ಳಿ. ಇವನ ಹೆಸರು ಎ, ಇವನ ಹೆಸರು ಬಿ, ಇವನ ಹೆಸರು ಸಿ. ಇವನು 50,000 ಕ್ಯಾಪಿಟಲ್ ಹಾಕಿದ್ದಾನೆ. ಓಕೆ, ಇವನು 30,000 ಕ್ಯಾಪಿಟಲ್ ಹಾಕಿದ್ದಾನೆ. ಅದೇ ರೀತಿ ಸಿ ಕೂಡ 20,000 ರೂಪಾಯಿ ಕ್ಯಾಪಿಟಲ್ ಹಾಕಿದ್ದಾನೆ. ಸೊ ಮೊದಲಿಂದ ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಹೊಸ ವ್ಯಕ್ತಿ ಇದ್ದಾನೆ. ಹೊಸ ವ್ಯಕ್ತಿ ಯಾರಪ್ಪ ಅಂದರೆ ಡಿ ಅನ್ನೋ ವ್ಯಕ್ತಿ ಇದ್ದಾನೆ. ಈ ವ್ಯಕ್ತಿ ಏನು ಮಾಡ್ತಾನೆ, ಈ ಒಂದು ಫರ್ಮ್ಗೆ ಬರಬೇಕು ಅಂದ್ಕೊಂಡಿದ್ದಾನೆ, ಹೌದಾ. ಸೊ ಅವನೇನು ಹೇಳ್ತಾನೆ, ಸೊ ನಾನು ನಿಮ್ಮ ಬಿಸ್ನೆಸ್ಗೆ ಬರ್ತೀನಿ, ನಾನು ಅಡ್ಮಿಟ್ ಮಾಡ್ಕೊಳ್ಳಿ ಅಂದಾಗ, ಓಕೆ ಇವರೆಲ್ಲ ಒಪ್ಕೊಂಡಾಗ, ಕನ್ಸೆಂಟ್ ಕೊಟ್ಟಾಗ, ವೆನ್ ಆಲ್ ಪಾರ್ಟ್ನರ್ಸ್ ಕನ್ಸೆಂಟ್ ದೇರ್ ಬಿಸ್ನೆಸ್ಗೆ ಎಂಟ್ರಿ ಆಗಬೇಕಾದ್ರೆ ಒಂದು ಕನ್ಸೆಂಟ್ ಒಪ್ಪಿಗೆ ಕೊಟ್ಟಾಗ, ಸೊ ಈ ವ್ಯಕ್ತಿ ಏನು ಮಾಡ್ತಾನೆ, ನಾನು ಕೂಡ ನಿಮ್ಮ ಬಿಸ್ನೆಸ್ಸಲ್ಲಿ 40,000 ಕ್ಯಾಪಿಟಲ್ ಹಾಕ್ತೀನಿ ಅಂತ ಅವ್ನು ಹೇಳ್ತಾನೆ. ಸರಿ ಆಯಿತು ಬಾ ಅಂತ ಡಿ ಇದ್ದವ್ನು, ಈ ಸಿ, ಈ 3 ಜನ ಸೇರಿ ಡಿ ಇದ್ದವ್ನಿಗೆ ಹೇಳ್ತಾರೆ. ಸೊ ಡಿ ಬರಬೇಕಾದ್ರೆ ಇವ್ರು ಹೇಳ್ತಾರೆ, ನೀನು 60,000 ರೂಪಾಯಿ ಕ್ಯಾಪಿಟಲ್ ಕೊಡಬೇಕು, 40,000 ಕ್ಯಾಪಿಟಲ್ ಕೊಡಬೇಕು. ಅದೇ ರೀತಿ ಏನು ಮಾಡಬೇಕಪ್ಪ ಅಂದರೆ 30,000 ರೂಪಾಯಿ ನೀನು ಗುಡ್ ವಿಲ್ ಕೊಡಬೇಕು, ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕು, 30,000 ಗುಡ್ ವಿಲ್ ಕೊಡಬೇಕು. ಓಕೆ, ಒಪ್ಕೊಳ್ತಾನೆ ನಾನು. ಇದು ಕ್ಯಾಪಿಟಲ್, ಅದೇ ರೀತಿ ಇದು ಗುಡ್ ವಿಲ್, ಕ್ಯಾಪಿಟಲ್ ಮತ್ತು ಗುಡ್ ವಿಲ್. ಸೊ 30,000 ಗುಡ್ ವಿಲ್ ಕೊಟ್ಟ ತಕ್ಷಣ ಇದನ್ನು ಇವರು 3 ಜನ ಹಂಚಿಕೆ ಮಾಡ್ಕೊಳ್ಳಲ್ಲ. ಏನು ಮಾಡ್ತಾರೆ, 30,000 ಗುಡ್ ವಿಲನ್ನು ಬಿಸ್ನೆಸ್ಸಲ್ಲೇ ಯೂಸ್ ಮಾಡ್ತಾರೆ. ಒಂದು ವೇಳೆ ಇವನು ಕೊಟ್ಟಂಥ 30,000 3 ಜನ 10,000 ಅಂತ ವಿಡ್ರಾನ್ ಮಾಡ್ಕೊಂಡ್ರೆ, ತಗೊಂಬಿಟ್ರೆ,
ಅವ್ರ ಅಕೌಂಟಿಗೆ ಹಾಕೊಂಡ್ಬಿಟ್ರೆ ಏನಾಗುತ್ತೆ, ಅದು ವಿತ್ಡ್ರಾನ್ ಅಂತ ಆಗುತ್ತೆ. ಬಟ್ ಈ 30,000ನ ಬಿಸ್ನೆಸ್ ಒಳಗಡೆನೇ ಯೂಸ್ ಮಾಡಿದರೆ, ಬಿಸ್ನೆಸ್ಗೋಸ್ಕರನೇ ಯೂಸ್ ಮಾಡಿದರೆ ಅದು ರಿಟೈನ್ ಇನ್ ಬಿಸ್ನೆಸ್ ಅಂತ ಆಗುತ್ತೆ. ಅಂಡರ್ಸ್ಟ್ಯಾಂಡ್ ಆಯಿತು ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಪ್ರಾಬ್ಲಮ್ ತೊಗೊಂಡು ಬಿಡಿಸ್ಬೇಡ. ಸೊ ಬನ್ನಿ ಹಾಗಾದರೆ ವಿದ್ಯಾರ್ಥಿಗಳು, ಒಂದು ಪ್ರಾಬ್ಲಮ್ ತೊಗೊಳ್ತಾ ಇದ್ದೀನಿ. ಈ ಪ್ರಾಬ್ಲಮ್ನ ನೀವು ಬರ್ಕೋಬೋದು, ಬರ್ಕೊಂಡು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು. ಬೇಗ ಬರ್ಕೊಂಬಿಟ್ರೆ ನಿಮಗೆ ಒಳ್ಳೆಯದು. ಬರ್ಕೊಂಬಿಟ್ಟು ಅಂದರೆ, ಯಾಕಂದರೆ ನಾನು ವಿಡಿಯೋ ಮಾಡಬೇಕಾದ್ರೆ ಸೊ ಬುಕ್ಕನ್ನು ತೆಗೆದುಬಿಟ್ಟು ಹಾಗೆ ತೋರಿಸ್ತಾ ಇರ್ತೀನಿ, ನಿಮಗೂ ಕೂಡ ಕನ್ಫ್ಯೂಸ್ ಆಗುತ್ತೆ. ದಯವಿಟ್ಟು ಈ ಪ್ರಾಬ್ಲಮ್ನ ಬರ್ಕೊಂಬಿಡಿ ವಿದ್ಯಾರ್ಥಿಗಳೇ, ಬರ್ಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ. ಸೊ ವಿಡಿಯೋನ ಪಾಸ್ ಮಾಡ್ಕೊಂಬಿಟ್ಟು ಬರ್ಕೋಬೇಕು. ಸೊ ನಾನೀಗ ನಿಮಗೆ ಪ್ರಾಬ್ಲಮ್ನ ತೋರಿಸ್ತಾ ಇದ್ದೀನಿ, ಅದನ್ನು ಬರ್ಕೊಂಬಿಟ್ರೆ ಒಳ್ಳೆಯದು. ಓಕೆ, ಬರ್ಕೊಳ್ಳಿ. ವಿಡಿಯೋನ ಪಾಸ್ ಮಾಡಿ ಅಂದರೆ ನಿಲ್ಲಿಸ್ಕೊಂಬಿಟ್ಟು ನೀವು ಬರ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ, ನನಗೆ ಬರ್ಕೊಂಬಿಟ್ರೆ ಒಳ್ಳೆಯದಿನ್ನು. ಓಕೆ, ಇಷ್ಟೆಲ್ಲ ಕೇಳಲ್ಲ. ನಮಗೆ ಕೇಳಬೇಕಾಗಿದ್ದು ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಒಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮತ್ತು ಒಂದು ನ್ಯೂ ಬ್ಯಾಲೆನ್ಸ್ ಶೀಟ್. ಇಷ್ಟು ಕೇಳಿದ್ರೆ ಸಾಕು. 3 ಕೇಳ್ತಾರೆ. ಇವು ಏನು ಬೇಡ, ಬ್ಯಾಂಕು ಮತ್ತು ಗುಡ್ವಿಲ್ ಏನು ಬೇಡ, ಸಿಂಪಲಾಗಿ ಬರ್ಸ್ಬೇಡೋಣ. ಸೊ ಗೊತ್ತಾಯ್ತಲ್ಲ. ಅದಕ್ಕಿಂತ ಮುಂಚೆ ಸ್ವಲ್ಪ ಪ್ರಾಬ್ಲಮ್ನ ನೋಡೋಣ. ಅನಿಲ್ ಆ್ಯಂಡ್ ಸುನಿಲ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2018 ವಾಸ್ ಆ್ಯಸ್ ಫಾಲೋಸ್. ಅನಿಲ್ ಮತ್ತು ಸುನಿಲ್ ಇದ್ದಾರೆ, 2 ಜನ ವ್ಯಕ್ತಿಗಳು. ಅವರು ಒಂದು ರೇಷಿಯೋ ಕೊಟ್ಟಿದ್ದಾರೆ, ಓಲ್ಡ್ ರೇಷಿಯೋ 3:2. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇದೆ, 2018 ಬ್ಯಾಲೆನ್ಸ್ ಶೀಟ್ ಇದೆ, 31/3/2018 ಒಂದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ. ಸೊ ಅದನ್ನು ನಾನು ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ನೋಡ್ತಾ ಇದ್ದೀನಿ. ಕ್ರೆಡಿಟರ್ಸ್ ಇದೆ 20,000, ಬಿಲ್ಸ್ ಪೇಬಲ್ ಇದೆ 6,000, ಜನರಲ್ ರಿಸರ್ವ್ ಇದೆ 4,000, ಕ್ಯಾಪಿಟಲ್ಸ್ ಅನಿಲ್ ಸುನಿಲ್ 70,000, 40,000, 30,000. ಓಕೆ, ಎಸ್. ಕ್ಯಾಶ್ ಅಟ್ ಬ್ಯಾಂಕ್ ಕೊಟ್ಟಿದ್ದಾರೆ 5,000, ಡೆಟರ್ಸ್ 18,000, ಸ್ಟಾಕ್ 17,000, ಬಿಲ್ಡಿಂಗ್ಸ್ 30,000, ಫರ್ನಿಚರ್ 10,000, ಮಷಿನರಿ 20,000. ಸೊ ಈ ರೀತಿ ಒಂದು ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾರೆ. ಸೊ ನಿಮಗೆಲ್ಲ ಗೊತ್ತು ಯಾವ ಥರ ಇರುತ್ತೆ ಅಂತ. ಸೊ ನೋಡಿ, ಆನ್ 1/4/2018 ವಿಮಲ್ ಈಸ್ ಅಡ್ಮಿಟೆಡ್. ಹಳೆಯ ವ್ಯಕ್ತಿಗಳು ಅನಿಲ್ ಸುನಿಲ್ ಇದ್ದಾರೆ. ಓಕೆ, ಈಗ ಯಾರು ಬರ್ತಾ ಇದ್ದಾರಪ್ಪ ಅಂದರೆ 1/4/2018 ವಿಮಲ್ ಈಸ್ ಅಡ್ಮಿಟೆಡ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಆನ್ ದಿ ಫಾಲೋವಿಂಗ್ ಟರ್ಮ್ಸ್. ಸೊ ಅವನು 1/4/2018 ಏನು ಆಗ್ತಾ ಇದ್ದಾನೆ ಅಂದರೆ ಜಾಯಿನ್ ಆಗ್ತಾ ಇದ್ದಾನೆ. ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ, ಬ್ಯಾಲೆನ್ಸ್ ಶೀಟ್ ಎಷ್ಟಿದೆ 31/3/2018 ಇದು ಎಂಡ್ ಆಯಿತು. ಸೊ ಅದರ ನೆಕ್ಸ್ಟ್ ಡೇ ಯಾರು 1/4/2018 ವಿಮಲ್ ಅಡ್ಮಿಟ್ ಆಗ್ತಾ ಇದ್ದಾನೆ. ಸೊ ಹೀ ಬ್ರಿಂಗ್ಸ್ ರುಪೀಸ್, ಅವನು ಎಷ್ಟು ತರ್ತಾ ಇದ್ದಾನೆ ನೋಡಿ, ಅವ್ನು ಬರಬೇಕಾದ್ರೆ 25,000 ಏನು ತರ್ತಾ ಇದ್ದಾನೆ, ಕ್ಯಾಪಿಟಲ್ ತರ್ತಾ ಇದ್ದಾನೆ. ನಾನು ಹೇಳಿದ್ನಲ್ಲ, ಅವ್ನು ಬರಬೇಕಾದ್ರೆ ಕ್ಯಾಪಿಟಲ್ ತರ್ತಾನೆ, ಅದ್ರ ಜೊತೆಗೆ ಗುಡ್ವಿಲ್ ಕೂಡ ತರ್ತಿರ್ತಾನೆ. ಇಲ್ಲಿದೆ ಗುಡ್ವಿಲ್. ಹೀ ಬ್ರಿಂಗ್ಸ್ ರುಪೀಸ್ 25,000 ಆ್ಯಸ್ ಕ್ಯಾಪಿಟಲ್ ಆ್ಯಂಡ್ ರುಪೀಸ್ 8,000 ಟುವಾರ್ಡ್ಸ್ ಗುಡ್ವಿಲ್ ಫಾರ್ 1/6 ಇನ್ ದ ಫ್ಯೂಚರ್ ಪ್ರಾಫಿಟ್ಸ್. ಅವನಿಗೆ ಮುಂದೆ ಬರಬೇಕಾದ್ರೆ ಪ್ರಾಫಿಟಲ್ಲಿ 1/6 ಭಾಗವಾಗಿ ಅವನಿಗೆ ಕೊಡಬೇಕಾಗತ್ತೆ, ಪ್ರಾಫಿಟ್ ಬರಬೇಕಾಗತ್ತೆ. ಗುಡ್ವಿಲ್ ಅಮೌಂಟ್ ಈಸ್ ರಿಟೇನ್ ಇನ್ ಬಿಸ್ನೆಸ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್, ಇದನ್ನು ನೆನಪಿಟ್ಕೊಳ್ಳಿ. ಗುಡ್ವಿಲ್ ಅಮೌಂಟ್ ಈಸ್ ರಿಟೇನ್ ಇನ್ ಬಿಸ್ನೆಸ್. ಗುಡ್ವಿಲ್ ಅಮೌಂಟ್ ಏನಾಗ್ತಾಯಿದೆ, ಬಿಸ್ನೆಸ್ ಒಳಗಡೆ ಯೂಸ್ ಮಾಡ್ತಾರೆ. ಅವನು ತರುವಂಥ ಗುಡ್ವಿಲನ್ನು ಬಿಸ್ನೆಸ್ ಒಳಗಡೆ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಂಡರ್ಸ್ಟ್ಯಾಂಡ್ ಆಯಿತು ಅಂದ್ಕೊಂಡಿದ್ದೀನಿ. ನಾನು ಹೇಳಿರೋ ಒಂದು ಕಂಡೀಷನ್ ನಿಮಗೆ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ಸೊ ಪ್ರಾಬ್ಲಮಲ್ಲಿ ಈ ಥರ ಕೊಡ್ತಾರೆ. ಸೊ ನೆಕ್ಸ್ಟು, ಡೆಪ್ರಿಸಿಯೇಟ್ ಮಷಿನರಿ ಬೈ 10%, ಫರ್ನಿಚರ್ ಬೈ 5%. ಒಂದು, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಮೇಂಟೈನ್ಡ್ ಆಟ್ 5% ಆನ್ ಡೆಟರ್ಸ್. 2, ಅಪ್ರಿಸಿಯೇಟ್ ಬಿಲ್ಡಿಂಗ್ ಬೈ 20%, ಪ್ರೊವೈಡ್ ಆ್ಯಸ್ 400 ಫಾರ್ ರಿಪೇರ್ ಚಾರ್ಜಸ್. ಪ್ರಿಪೇರ್ ಇವೆಲ್ಲ ಕೊಟ್ಟಿದ್ದಾರೆ, ಇವೆಲ್ಲ ಬಿಡಿಸ್ಬೇಕಾಗುತ್ತೆ. ಫಸ್ಟು ರಿವ್ಯಾಲ್ಯೂಯೇಷನ್ ನಾವು ಬಿಡಿಸೋಣ. ಸೊ ಸಿಂಪಲ್ ಒಂದು ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ನ ನೋಡ್ತಾ ಇದ್ದೀವಿ. ಆ್ಯಸ್ ಪರ್ 26 ಪ್ರಕಾರ ಬಿಡಿಸ್ತಾ ಇದ್ದೀನಿ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ದಯವಿಟ್ಟು. ಈ ವರ್ಷದಿಂದ ಬರೋ ವರ್ಷದಿಂದ ಇದೇನಿದೆಯಲ್ಲ, ಸೊ ಪ್ರಾಬ್ಲಮ್ನ 26 ಪ್ರಕಾರನೇ ಕೇಳ್ತಾರೆ. ಓಕೆ, ಹಾಗಾದರೆ ಸಾಲ್ವ್ ಮಾಡೋಣ ಬನ್ನಿ ವಿದ್ಯಾರ್ಥಿಗಳೇ. ಕಾಲಮ್ ಹಾಕೋಣ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಲ್ರೆಡಿ ನಿಮಗೂ ಕೂಡ ಗೊತ್ತಿರುತ್ತೆ, ನಿಮ್ಮ ಕಾಲೇಜ್ಗಳೆಲ್ಲ ಬಿಡಿಸಿರ್ತಾರೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅರ್ಥ ಆಗಿರುತ್ತೆ, ಕೆಲವೊಂದು ಜನಕ್ಕೆ ಅರ್ಥ ಆಗಿರಲ್ಲ. ಸೊ ಯಾವ ಅಡ್ಜಸ್ಟ್ಮೆಂಟ್ ಯಾವ ರೀತಿ ತೊಗೋಬೇಕು ಅಂತ ಕೂಡ ನಿಮಗೆ ಒಂದೊಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಆ ಕನ್ಫ್ಯೂಷನ್ಸ್ ಎಲ್ಲ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ನೋಡಿ, ಈ ರೀತಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇದೆ. ಸೊ ಫಾರ್ಮ್ಯಾಟ್ ಇದೆ. ರಿವ್ಯಾಲ್ಯೂಯೇಷನ್ ಅಕೌಂಟು ಡೆಟರ್ಸ್ ಮತ್ತು ಕ್ರೆಡಿಟರ್ಸ್, ಪರ್ಟಿಕ್ಯುಲರ್ಸ್ ಇರುತ್ತೆ. ಇದು ನಿಮಗೆ ಅರ್ಥ ಆಗಲಿ ಅಂತ ಬರೆದಿದ್ದೀನಿ. ಲಾಸ್ ಮತ್ತು ಪ್ರಾಫಿಟ್. ಏನಾದರೂ ನಿಮಗೆ ಪ್ರಾಫಿಟ್ ಆಯಿತು ಅಂದರೆ ಈ ಸೈಡ್ ತೊಗೋಬೇಕು, ಏನಾದರೂ ಲಾಸ್ ಆದರೆ ಈ ಸೈಡ್ ತೊಗೋಬೇಕು. ಸೊ ಇದು ಲಾಸ್ ಸೈಡು, ಇದು ಪ್ರಾಫಿಟ್ ಸೈಡು. ಸೇಮ್ ಆ್ಯಸ್ ಎ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟೈಪೇ ಇರುತ್ತೆ.
ಸೊ ಹಾಗಾಗಿ ಒಂದೊಂದೇ ಪ್ರಾಬ್ಲಮ್ ಬಿಡಿಸ್ಬೇಕು. ರೀವ್ಯಾಲ್ಯೂಷನ್ ಅಕೌಂಟ್ನ ಬಿಡಿಸ್ಬೇಕಾದ್ರೆ ಇಲ್ಲಿ ಅಸೆಟ್ ಮತ್ತು ಲ್ಯಾಬಿಲಿಟೀಸ್ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು. ಅಡ್ಜಸ್ಟ್ಮೆಂಟ್ ಇಲ್ಲಿರುವಂಥ ಅಸೆಟ್ ಮತ್ತು ಲ್ಯಾಬಿಲಿಟೀಸ್ ಮಾತ್ರ. ಅಡ್ಜಸ್ಟ್ಮೆಂಟ್ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಅಡ್ಜಸ್ಟ್ಮೆಂಟ್ ಇಲ್ಲಿರುವಂಥ ಲ್ಯಾಬಿಲಿಟೀಸು ಮತ್ತು ಅಸೆಟ್ಗಳು ಏನಾದರೂ ಡಿಕ್ರೀಸ್ ಇನ್ಕ್ರೀಸ್ ಆಗಿದ್ದರೆ ಅವುಗಳನ್ನ ನಾವು ಮಾತ್ರ ತಗೋಬೇಕು ಅಂತ ನಾನು ಆಲ್ರೆಡಿ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಇದು ನಿಮಗೆ ಗೊತ್ತಿರಲಿ. ಸೊ ಅದನ್ನು ನೋಡಿಕೊಂಡ್ರೆ ನಿಮಗೂ ಕೂಡ ಈಸಿ ಆಗುತ್ತೆ. ಸೊ ಆ ಒಂದು ವಿಡಿಯೋನ ನೋಡ್ಕೊಂಡ್ಬಿಟ್ರೆ ನಿಮಗೂ ಈಸಿ ಆಗುತ್ತೆ. ಸೊ ಬನ್ನಿ ಹಾಗಾದರೆ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲೇನು ನೋಡ್ಕೋಬೇಡಿ, ಜಸ್ಟು ಕೆಳಗಡೆ ಇರುವಂಥ ಅಡ್ಜಸ್ಟ್ಮೆಂಟ್ ನೋಡಿ. ಅಡ್ಜಸ್ಟ್ಮೆಂಟ್ ನಂಬರ್ 1, ಹಿ ಬ್ರಿಂಗ್ಸ್ ₹25,000 ಆಸ್ ಕ್ಯಾಪಿಟಲ್ ಆ್ಯಂಡ್ 8,000 ಟುವಾರ್ಡ್ಸ್ ಗುಡ್ ವಿಲ್. ಈ ಒಂದು ಅಡ್ಜಸ್ಟ್ಮೆಂಟ್ನ ಯಾವಾಗಲೂ ತೊಗೋಬಾರ್ದು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ನಮಗೆ ಬೇಕಾಗಿರೋದು ಯಾವುದು? ಓನ್ಲಿ ಅಸೆಟ್ಸ್ ಮತ್ತು ಲ್ಯಾಬಿಲಿಟೀಸ್. ಸೊ ಇದೇನು ತೊಗೋಬಾರ್ದು. ಹೊಸ ವ್ಯಕ್ತಿ ಬಂದಿರುವಂಥ ಕ್ಯಾಪಿಟಲ್, ಹೊಸ ವ್ಯಕ್ತಿ ತಂದಿರುವಂಥ ಗುಡ್ ವಿಲ್, ಇಲ್ಲೆಲ್ಲೂ ಟಚ್ ಮಾಡಬಾರ್ದು. ನೆಕ್ಸ್ಟ್ ಹೋಗೋಣ ಯಾವುದಂದರೆ ಬಿ. ಸೊ ಡೆಪ್ರಿಸಿಯೇಟ್ ಮಷಿನರಿ ಕಾಣಿಸ್ತಾ ಇದೆಯಾ? ಡೆಪ್ರಿಸಿಯೇಟ್ ಮಷಿನರಿ ಬೈ 10%. ಡೆಪ್ರಿಸಿಯೇಷನ್ ಅಂದರೆ ಏನು? ವ್ಯಾಲ್ಯೂ ಕಡಿಮೆ ಆಗ್ತಾಯಿದೆ. ಒಂದು ಮಷಿನರಿ ವ್ಯಾಲ್ಯೂ 10% ಕಡಿಮೆ ಆಗ್ತಾಯಿದೆ. ನಮ್ಮ ಅಸೆಟ್ ಕಡಿಮೆ ಆಗ್ತಾಯಿದೆ. ಅಸೆಟ್ ಕಡಿಮೆ ಆದರೆ ಏನಾಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಏನಾಗುತ್ತೆ? ಅಸೆಟ್ ಕಡಿಮೆ ಆದರೆ ನಮಗೆ ಲಾಸ್ ಆಗುತ್ತೆ. ನೋಡಿ, ನಮ್ಮ ಹತ್ರ ಈಗ ಲ್ಯಾಂಡ್ ಇದೆ, ₹1,00,000 ಲ್ಯಾಂಡ್ ಇದೆ. ಆ ಲ್ಯಾಂಡ್ ವ್ಯಾಲ್ಯೂ ಬೆಲೆ ಕಡಿಮೆ ಆಯಿತು. ₹1,00,000 ಇರುವಂಥ ಲ್ಯಾಂಡ್ ವ್ಯಾಲ್ಯೂ 90,000ಕ್ಕೆ ಬಂತು ಅಂದರೆ ಅಲ್ಲಿ ₹10,000 ನಮಗೆ ಲಾಸ್ ಆಗುತ್ತೆ. ಅದೇ ಒಂದು ವೇಳೆ ಲ್ಯಾಂಡ್ ವ್ಯಾಲ್ಯೂ ಹೆಚ್ಚಿಗೆ ಆಯಿತು ಅಂದರೆ, ಅಸೆಟ್ ವ್ಯಾಲ್ಯೂ ಹೆಚ್ಚಿಗೆ ಆಯಿತು ಅಂದರೆ ಪ್ರಾಫಿಟ್ ಆಗುತ್ತೆ. ಇವರೇನು ಹೇಳ್ತಿದ್ದಾರೆ ನೋಡಿ, ಡೆಪ್ರಿಸಿಯೇಟ್ ಮಷಿನರಿ ಬೈ 10%. ಡೆಪ್ರಿಸಿಯೇಷನ್ ಅಂದ್ರೇನು? ಕಡಿಮೆ ಆಗುತ್ತೆ. 10% ಕಡಿಮೆ ಆಗ್ತಾಯಿದೆ. ಹಾಗಾದರೆ ಮಷಿನರಿ ವ್ಯಾಲ್ಯೂ ಎಷ್ಟಿದೆ ಚೆಕ್ ಮಾಡ್ಕೋಬೇಕು. ಇಲ್ಲಿರುತ್ತೆ ಮೇಲ್ಗಡೆ. ಮಷಿನರಿ 20,000 ಇತ್ತು. ಸೊ ಇದ್ರ ಮೇಲೆ 10% ಕೊಟ್ಟರೆ 2,000 ಕಡಿಮೆ ಆಯಿತು. 2,000 ಕಡಿಮೆ ಆಗ್ತಾಯಿದೆ ಅಂದರೆ ಅದೇನೋ ನಮಗೆ ಲಾಸ್ ಆಗುತ್ತೆ. ಸೊ ಲಾಸ್ ಸೈಡ್ ನಾವು ತೊಗೋಬೇಕಾಗತ್ತೆ. ಲಾಸ್ ಅಂದರೆ ಎಲ್ಲಿ ಬರುತ್ತೆ? ಎಸ್, ಇಲ್ಲಿ ಬರುತ್ತೆ. ಕಾಣಿಸ್ತಾ ಇದೆಯಾ? ಲಾಸ್ ಅಂತ ಇಲ್ಲಿದೆ. ಸೊ ಆ ಕಾರಣಕ್ಕಾಗಿ ನಾನೇನು ಮಾಡ್ತಾ ಇದ್ದೀನಪ್ಪ ಅಂದರೆ ಇಲ್ಲಿ ಟು ಏನಂತ ಬರಿತೀನಿ? ಮಷಿನರಿ ಬ್ರ್ಯಾಕೆಟಲ್ಲಿ. ಸೊ ಮಷಿನರಿ ವ್ಯಾಲ್ಯೂ ಇದೆ ನೋಡಿ, ನಿಮ್ಮ ಬುಕ್ಕಲ್ಲಿ ಬರ್ಕೊಂಡಿರ್ತೀರಾ ಅಂದ್ಕೊಂಡಿದ್ದೀನಿ. 20,000 ಇದೆ. ಮಷಿನರಿ ವ್ಯಾಲ್ಯೂ 20,000 ಇದೆ. ಇಂಟು ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ? ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಎಷ್ಟು ಪರ್ಸೆಂಟ್ ಹೇಳಿದ್ದಾರೆ ನೋಡಿ, ಇಲ್ಲಿ ಬೇಕಾದರೆ ಚೆಕ್ ಮಾಡಿ. 10% ಹೇಳಿದ್ದಾರೆ. ಸೊ 10% ಅಥವಾ 10/100 ಮಾಡಿದರೂ ಬರುತ್ತೆ. 10% ಅಥವಾ 10/100 ಮಾಡಿದರೆ ಆನ್ಸರ್ ಬರುತ್ತೆ. ಎಷ್ಟು ಬರುತ್ತೆ ನೋಡಿ? ₹2,000. ಸೊ ₹2,000 ಅಸೆಟ್ ವ್ಯಾಲ್ಯೂ ಕಡಿಮೆ ಆಗ್ತಾಯಿದೆ. ಸೊ ಲಾಸ್ ತೊಗೊಂಡ್ವಿ. ಸೊ ನೆಕ್ಸ್ಟ್ ಹೋಗೋಣ. ಸೊ ನೆಕ್ಸ್ಟ್ ಇಲ್ಲಿದೇನಿದೆ? ಬಿ ಆಯಿತು. ಬಿಯಲ್ಲಿ ನೋಡಿ, ಫರ್ನಿಚರ್ ಬೈ 5%. ಫರ್ನಿಚರ್ ಕೂಡ ಏನು ಮಾಡ್ತಾರೆ ಅಂದರೆ 5% ಕಡಿಮೆ ಆಗ್ತಾ ಇದೆ. ಡೆಪ್ರಿಸಿಯೇಟ್ ಮಷಿನರಿ ಬೈ 10%, ಫರ್ನಿಚರ್ ಬೈ 5%. ಸೊ ನೆಕ್ಸ್ಟ್ ಹೋಗೋಣ. ಫರ್ನಿಚರ್ ಎಷ್ಟಿದೆ ನೋಡಿ, ಇಲ್ಲಿ 10,000 ಇದೆ. 10,000 ಮೇಲೆ 5% ಕೊಟ್ಟರೆ ಎಷ್ಟು ಬರುತ್ತೆ? ಸೊ ನೆಕ್ಸ್ಟು ಟು ಫರ್ನಿಚರ್. ಹೌದಾ? ಫರ್ನಿಚರ್ ಅಂತ ಬರೆದು ಫರ್ನಿಚರ್ ಅಮೌಂಟ್ ಹೇಳಿದ್ದೀನಿ ಎಷ್ಟಿದೆ? 10,000 ಇದೆ. 10,000 ಡಿವೈಡೆಡ್ ಬೈ 100 ಮಾಡಿ ನಡೆಯುತ್ತೆ, ಅಥವಾ ಪರ್ಸೆಂಟೇಜ್ ಹಾಕಿದರೂ ನಡೆಯುತ್ತೆ. ಸೊ 10,000 ಮೇಲೆ 5% ಕೊಟ್ಟರೆ ಎಷ್ಟು ಬರುತ್ತೆ ನೋಡಿ, ಚೆಕ್ ಮಾಡಿ. 500 ಬರುತ್ತೆ. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. 500 ಬರೆದ್ವಿ. ಸೊ ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ಹೋಗೋಣ. ಇದು ಒಂದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಂಬರ್ ಸಿ ನೋಡಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಮೇಂಟೈನ್ಡ್ ಆಟ್ 5% ಆನ್ ಡೆಟರ್ಸ್. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಈಸ್ ಮೇಂಟೈನ್ಡ್ ಆಟ್ 5% ಆನ್ ಡೆಟರ್ಸ್. ಹಿಂಗಂದ್ರೇನು? ನಮಗೆ ಬರಬೇಕಾದ ಅಮೌಂಟಲ್ಲಿ 5% ಬರಲ್ಲ. ಬ್ಯಾಡ್ ಡೆಟ್ಸ್ ಆಗ್ತಾಯಿದೆ. 5% ನಮಗೆ ಬರೋದೇ ಇಲ್ಲ. ಡೌಟ್ಫುಲ್ ಡೆಟ್ಸ್ ಇದೆ. ಡೆಟರ್ಸ್ ಅಂದರೆ ಏನು? ನಾವು ಇನ್ನೊಬ್ಬರಿಗೆ ಸಾಲ ಕೊಟ್ಟಿರ್ತೀವಿ, ಅವರು ನಮಗೆ ವಾಪಸ್ ಕೊಡಬೇಕಾಗಿರೋ ಅಮೌಂಟು ಡೆಟರ್ಸ್. ಸೊ ಅವ್ರು ಏನು ಮಾಡ್ತಾಯಿದ್ದಾರೆ, ಸಾಲ ತೊಗೊಂಡವರು 5% ಅಮೌಂಟ್ ಕೊಡ್ತಾ ಇಲ್ಲ ಮೀನ್ಸ್ ಅದು ನಮಗೆ ಲಾಸ್ ಆಯಿತು. ಇನ್ನೊಬ್ಬರಿಗೆ ನಾವು ದುಡ್ಡು ಕೊಟ್ಟಿದ್ದೀವಿ, ನಿಮ್ಮ ಫ್ರೆಂಡಿಗೆ ನೀವು ₹10,000 ಕೊಟ್ಟಿದ್ದೀರಾ. ಸೊ ಅವ್ರೇನಂತಾರೆ, ನಾನು 9,500 ಮಾತ್ರ ಕೊಡ್ತೀನಿ, ₹500 ಕೊಡಲ್ಲಪ್ಪ. ₹500 ಕೊಡಲ್ಲ ಅಂದ್ರೇನು? ಅದು ನಮ್ಮ ದುಡ್ಡು ನಮಗೆ ಕೊಡಲ್ಲ ಅಂದರೆ ನಮಗೆ ಲಾಸ್. ಸೊ ಅದೇ ರೀತಿ ಎಷ್ಟು ಪರ್ಸೆಂಟ್ ಇದ್ದಾರೆ? 5% ಆನ್ ಡೆಟರ್ಸ್. ಸೊ ಹಾಗಾಗಿ ಡೆಟರ್ಸ್ ಎಷ್ಟಿದೆ ನೋಡಿ, ಇಲ್ಲಿ 18,000. ಸೊ ಅದಕ್ಕಾಗಿ
debtors to provision for doubtful debts. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಹಾಕಿ ಮುಂದ್ಗಡೆ ಏನು ಮಾಡಬೇಕಪ್ಪ ಅಂದರೆ ಅದರ ಅಮೌಂಟ್ ಎಷ್ಟು ಇದನ್ನು ಬರ್ಕೋಬೇಕು. 18,000 ಇದೆ. 18,000 ಇಂಟು 5%. 18,000 ಇಂಟು 5% ಮಾಡಿದರೆ ಎಷ್ಟು ಬರುತ್ತೆ? ಸೊ ಎಷ್ಟು ಬರುತ್ತೆ ಅಂದರೆ 900 ಬರುತ್ತೆ. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ಒಂದೊಂದೇ. ಸೊ ನೆಕ್ಸ್ಟ್ ಹೋಗೋಣ. ನಂಬರ್ ಸಿ ಕಂಪ್ಲೀಟ್ ಆಯಿತು. ನಂಬರ್ ಡಿ ನೋಡಿ, ಅಪ್ರಿಸಿಯೇಷನ್ ಬಿಲ್ಡಿಂಗ್. ಡೆಪ್ರಿಷಿಯೇಷನ್ ಅಂದರೆ ಕಡಿಮೆ ಆಗೋದು, ಅಪ್ರಿಸಿಯೇಷನ್ ಬಿಲ್ಡಿಂಗ್ ಅಂದರೆ ಹೆಚ್ಚಿಗೆ ಆಗೋದು. ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಆಗ್ತಾಯಿದೆ? 20% ಹೆಚ್ಚಿಗೆ ಆಗ್ತಾಯಿದೆ. ಬಿಲ್ಡಿಂಗ್ ವ್ಯಾಲ್ಯೂ ಹೆಚ್ಚಿಗೆ ಆಗ್ತಾ ಇದೆ. ಮೊದಲು ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿತ್ತು? 30,000 ಇತ್ತು. ಈಗೇನಾಗ್ತಾ ಇದೆ? ಬಿಲ್ಡಿಂಗ್ ವ್ಯಾಲ್ಯೂ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾಯಿದೆ. ಬಿಲ್ಡಿಂಗ್ ವ್ಯಾಲ್ಯೂ 20% ಹೆಚ್ಚಿಗೆ ಆಗ್ತಾ ಇದೆ. ಸೊ ನಮಗೆ ಪ್ರಾಫಿಟ್ ಆಯಿತು. ಸೊ ಅದಕ್ಕಾಗಿ ಬೈ ಬಿಲ್ಡಿಂಗ್. ಬೈ ಬಿಲ್ಡಿಂಗ್ ಬ್ರ್ಯಾಕೆಟಲ್ಲಿ ಎಷ್ಟಿದೆ ಅಮೌಂಟು? 30,000 ಇಂಟು 20%. ಸೊ ಅಮೌಂಟ್ ಬಂದ್ಬಿಟ್ಟು 6,000 ಆಗುತ್ತೆ. ಸೊ ಗೊತ್ತಾಗ್ತಿದೆಯಲ್ಲ? ಇದೇ ರೀತಿ ಬಿಡಿಸ್ಕೊಂತ ಹೋಗಬೇಕು ನೀವೆಲ್ಲರೂ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, ಪ್ರೊವೈಡ್ ₹400 ಫಾರ್ ರಿಪೇರ್ ಚಾರ್ಜಸ್. ಯಾರೋ ಒಬ್ಬರು ಮೆಕ್ಯಾನಿಕ್ ಬಂದು ನಿಮ್ಮ ಒಂದು ಕಂಪ್ನಿಯಲ್ಲಿ ರಿಪೇರ್ ಮಾಡಿದ್ದಾರೆ. ಅವರಿಗೆ ₹400 ಏನು ಮಾಡ್ತಿದ್ದೀರಪ್ಪ ಅಂದರೆ ಅಮೌಂಟ್ ಕೊಡಬೇಕಾಗಿದೆ. ಸೊ ಕೊಟ್ಟಿದ್ದೀರಾ? ಕೊಟ್ಟಿಲ್ಲ. ಯಾವಾಗ ಅದು ಅಡ್ಜಸ್ಟ್ಮೆಂಟ್ ಬರುತ್ತಲ್ಲ, ಅಡ್ಜಸ್ಟ್ಮೆಂಟಲ್ಲಿ ಇದು ಈ ರಿಪೇರ್ಸ್ ಆಗಲಿ ಏನಾದರೂ ಖರ್ಚಾಗಲಿ ಅಡ್ಜಸ್ಟ್ಮೆಂಟಲ್ಲಿ ಬಂತು ಅಂದರೆ ಅದು ಔಟ್ಸ್ಟ್ಯಾಂಡಿಂಗ್. ಯಾವಾಗಲೂ ಅಡ್ಜಸ್ಟ್ಮೆಂಟಲ್ಲಿರುವಂಥ ಒಂದು ಅಮೌಂಟು ಔಟ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟಲ್ಲಿರುವಂಥ ಎಕ್ಸ್ಪೆನ್ಸಸ್ ಆಗಲಿ ಅಡ್ಜಸ್ಟ್ಮೆಂಟಲ್ಲಿರುವಂಥ ಇನ್ಕಮ್ ಆಗಲಿ ಏನಾದರೂ ಅಡ್ಜಸ್ಟ್ಮೆಂಟಲ್ಲಿ ಬರೆದಿದ್ರೆ ಅದು ಔಟ್ಸ್ಟ್ಯಾಂಡಿಂಗ್ ಆಗುತ್ತೆ ಅಥವಾ ಪ್ರೀಪೇಯ್ಡ್ ಆಗುತ್ತೆ. ಪ್ರೊವೈಡ್ ₹400 ಫಾರ್ ರಿಪೇರ್ ಚಾರ್ಜಸ್ ಕೊಡಬೇಕಾಗಿದೆ. ಸೊ ಕೊಟ್ಟಿಲ್ಲ, ₹400 ಇದೆ. ಇದು ಔಟ್ಸ್ಟ್ಯಾಂಡಿಂಗ್. ಸೊ ಅದಕ್ಕಾಗಿ ಇದು ಲಾಸ್. ರಿಪೇರ್ ಮಾಡೋಕ್ಕೆ ಖರ್ಚು ಮಾಡಿದಲ್ಲ ಅದು ಲಾಸ್. ಟು ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಚಾರ್ಜಸ್. ರಿಪೇರ್ ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಚಾರ್ಜಸ್. ಸೊ ₹400. ಸೊ ಎಲ್ಲನೂ ಕಂಪ್ಲೀಟ್ ಆಯಿತು ನೋಡಿ. ನಂಬರ್ 1 ನಂಬರ್ ಎ ಬಿಡಿ, ನಂಬರ್ ಬಿ, ನಂಬರ್ ಸಿ, ನಂಬರ್ ಡಿ, ನಂಬರ್ ಎ ಎಲ್ಲನೂ ಕಂಪ್ಲೀಟ್ ಆಯಿತು. ಇಷ್ಟು ಕಂಪ್ಲೀಟ್ ಆದ ತಕ್ಷಣ ನಾವು ಟೋಟಲ್ ಮಾಡ್ಕೋಬೇಕು. ಟೋಟಲ್ ಮಾಡಿದರೆ ಎಷ್ಟು ಬರುತ್ತೆ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮ್ಮ ಹತ್ರ ಕ್ಯಾಲ್ಕುಲೇಟರ್ ಇದೆ. ಸೊ ಕ್ಯಾಲ್ಕುಲೇಟ್ ಮಾಡೋಣ. ಯಾವುದು ಜಾಸ್ತಿ ಆಗುತ್ತೆ ನೀವು ನೋಡಿ. ಸೊ ಫಸ್ಟು 2,000, ಓಕೆ, ಆಮೇಲೆ 500, ಆಮೇಲೆ 900, ಆಮೇಲೆ 400. ಸೊ ಈ ಕಾಲಮ್ 3,800 ಇತ್ತು. ಬಟ್ ಈ ಕಾಲಮ್ ಏನಿದೆ 6,000 ಇದೆ. ಸೊ ಯಾವ ಕಾಲಮ್ ಜಾಸ್ತಿ ಆಗುತ್ತೆ? ಈ ಕಾಲಮ್ 3,800 ಇದೆ ಅಂದರೆ ಇದು 6,000 ಹೆಚ್ಚಿಗೆ ಆಗುತ್ತೆ. ಸೊ ಆ ಅಮೌಂಟ್ನ ಇಲ್ಲಿ ಕೆಳಗಡೆ ಬರೀಬೇಕು 6,000. ಸೊ ಇದೇ ಅಮೌಂಟ್ನ ಇಲ್ಲಿ ಬರೀಬೇಕು 6,000. ಈ 6,000ಅಲ್ಲಿ ನೋಡಿ, 6,000ಅಲ್ಲಿ -3,800 ಮೈನಸ್ ಮಾಡಬೇಕು. ಹೌದಾ? ಮೈನಸ್ ಮಾಡಿದ್ರೆ ಎಷ್ಟು ಬಂತು? 2,200. ಹಂಗೆ ಇಟ್ಕೊಂಬಿಡಿ. ಸೊ ಈ ಅಮೌಂಟನ್ನು ಆಮೇಲೆ ಬರೀ ಅಂತ. ಅದಕ್ಕಿಂತ ಮುಂಚೆ ಏನು ಬರೀಬೇಕು ನಾನು ಇಲ್ಲಿ ಹೇಳ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಏನು ಬರೀಬೇಕಪ್ಪ ಅಂದರೆ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಟ್ರಾನ್ಸ್ಫರ್ಡ್ ಅಂತ ಬರೆದು ಕ್ಲೋಸ್ ಮಾಡಿಬಿಡೋದು. ಸೊ ಇಷ್ಟು ಬರೆದು ಇದಕ್ಕೊಂದು ಅಂಡರ್ಲೈನ್ ಕೊಡಿ. ಆದರೆ ಒಂದು ಅಂಡರ್ಲೈನ್ ಬರಲಿ. ಓಕೆ, ಇಬ್ಬರು ಜನ ಹೆಸರಿದೆ, ಬೇಕಾದರೆ ಚೆಕ್ ಮಾಡಿ. ಇಬ್ಬರು ಜನ ಯಾರ್ಯಾರಿದ್ದಾರೆ, ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ ನೋಡಿ. ಸೊ ನಿಮ್ಮ ಪ್ರಾಬ್ಲಮಲ್ಲಿ ಬರ್ಕೊಂಡಿರುವಂಥ ಪ್ರಾಬ್ಲಮಲ್ಲಿ ಇಬ್ಬರು ಜನ ಪಾರ್ಟ್ನರ್ಸ್ ಇದ್ದಾರೆ. ಹಳೆಯ ಪಾರ್ಟ್ನರ್ಸ್ ಅನಿಲ್ ಮತ್ತು ಸುನಿಲ್ ಹೆಸರು ಬರಬೇಕು. ಸೊ ಫಸ್ಟ್ ಏನು ಮಾಡ್ತೀನಿ, ಅನಿಲ್ ಈಸ್ ಈಕ್ವಲ್ ಟು, ಅದೇ ರೀತಿ ಸುನಿಲ್ ಈಸ್ ಈಕ್ವಲ್ ಟು. ಸೊ ಅದೇನು ಅಮೌಂಟ್ ಬಂದಿದೆಯಲ್ಲ 2,200, ಅದನ್ನ ಇಲ್ಲಿ ಬರೀಬೇಕು. 2,200 ಇದು ನಮಗೆ ಪ್ರಾಫಿಟ್ ಓದಿದೆ. ರಿವ್ಯಾಲ್ಯೂಷನ್ ಮಾಡಬೇಕಾದ್ರೆ ಪ್ರಾಫಿಟ್ ಆಗಿದೆ ಅಂತ ಹೇಳ್ತೀನಿ. ಇಂಟು ಅವರ ಒಂದು ರೇಷಿಯೋ ನೋಡಿ ಎಷ್ಟಿದೆ ಚೆಕ್ ಮಾಡಿ. ಇಲ್ಲಿ ನೋಡಿ ರೇಷಿಯೋ ಕೊಟ್ಟಿದ್ದಾರಾ, 3:2 ಇದೆ. ಅನಿಲ್ ಸುನಿಲ್ 3:2 ಇದೆ. ಈ ರೇಷಿಯೋ ಮೇಲೆ ಅವ್ರಿಗೆ ಹಂಚಿಕೆ ಮಾಡಬೇಕು. 2,200 ಹಂಚಿಕೆ ಮಾಡಬೇಕು. ಸೊ 3:2 ಮೀನ್ಸ್ 3/5, 2/5, 3/5, 2/5 ಹಂಚಿಕೆ ಮಾಡಿದರೆ ಎಷ್ಟು ಬರುತ್ತೆ? ಇವನಿಗೆ ಎಷ್ಟು ಬರುತ್ತೆ, ಅವನಿಗೆ ಎಷ್ಟು ಬರುತ್ತೆ ಚೆಕ್ ಮಾಡೋಣ.
ಸೊ ಇವನಿಗೆ ಎಷ್ಟು ಬರುತ್ತೆ ಅಂದರೆ ಕ್ಯಾಲ್ಕುಲೇಟರ್ ಮಾಡಿರಿ ನೋಡಿ, 1320 ಬರುತ್ತೆ. ಇವನಿಗೆ ಎಷ್ಟು ಬರುತ್ತೆ ಅಂದರೆ 880 ಬರುತ್ತೆ, 880 ಬರುತ್ತೆ. ಸೊ ಎರಡು ಕೂಡಿಸಿ ಮತ್ತು ಸೇಮ್ 2200 ಇಟ್ಬಿಡೋದು. ಸೊ ಇಷ್ಟು ಏನಪ್ಪ ಅಂದರೆ ನಮ್ಮದು ರಿವ್ಯಾಲ್ಯೂಷನ್ ಪ್ರಾಫಿಟ್ ಬಂತು. ರಿವ್ಯಾಲ್ಯೂಷನ್ ಪ್ರಾಫಿಟ್ ಬಂದರೆ ಈ ಸೈಡ್ ಬರುತ್ತೆ, ರಿವ್ಯಾಲ್ಯೂಷನ್ ಲಾಸ್ ಬಂದರೆ ಈ ಸೈಡ್ ಬರುತ್ತೆ. ಈ ಕಾಲಮ್ ಜಾಸ್ತಿ ಆದರೆ ಅದನ್ನು ಇಲ್ಲಿಟ್ಟು ಇಲ್ಲಿ ಮೇಲಿರುವಂಥ ಅಮೌಂಟ್ನ ಮೈನಸ್ ಮಾಡಿದಾಗ ಲಾಸ್ ಬರುತ್ತೆ. ಈಗ ಈ ಕಾಲಮ್ ಜಾಸ್ತಿ ಆಗಿದೆ, ಅದನ್ನು ಇಲ್ಲಿಟ್ಟು ಇಲ್ಲಿ ಮೇಲಿರುವಂಥ ಅಮೌಂಟ್ನ ಮೈನಸ್ ಮಾಡಿದಾಗ ಅಮೌಂಟ್ ಇಲ್ಲಿ ಬರುತ್ತೆ. ಸೊ ಇದಕ್ಕೇನಂತೀವಿ ರಿವ್ಯಾಲ್ಯೂಷನ್ ಪ್ರಾಫಿಟ್. ಪ್ರಾಫಿಟ್ ಬಂದರೆ ಇಲ್ಲಿ ಬರುತ್ತೆ, ಲಾಸ್ ಬಂದರೆ ಇಲ್ಲಿ ಬರುತ್ತೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ಪ್ರಾಫಿಟ್ ಬಂದರೆ ಇಲ್ಲಿ ಬರುತ್ತೆ, ಲಾಸ್ ಬಂದರೆ ಈ ಸೈಡ್ ಬರುತ್ತೆ. ಇಷ್ಟು ನಿಮಗೆ ಗೊತ್ತಿಲ್ಲ. ಸೊ ನೆಕ್ಸ್ಟು ಅವ್ರೇನು ಕೇಳಿದ್ದಾರೆ, ಇನ್ನೊಂದು ಪ್ರಾಬ್ಲಮ್ ಇಲ್ಲಿ ನೋಡಿ. ರಿವ್ಯಾಲ್ಯೂಷನ್ ಅಕೌಂಟ್ನ ಬಿಡಿಸಿದ್ವಿ, ಎಷ್ಟು ಬಂತು ನಿಮ್ಗೆ ಗೊತ್ತಿದೆ. Subscribe now and press the bell icon. Never miss an update. ಓಕೆ ನೋಡಿ ವಿದ್ಯಾರ್ಥಿಗಳೇ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇದು AS 26 ಪ್ರಕಾರ, ಆ್ಯಸ್ ಪರ್ 26 ಪ್ರಕಾರ ಬಿಡಿಸ್ತಾ ಇದ್ದೀನಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು. ಸೊ ಈ ಥರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಇರುತ್ತೆ. ಡೆಬಿಟ್ ಟು ಪರ್ಟಿಕ್ಯುಲರ್ಸ್ 3 ಜನ ವ್ಯಕ್ತಿಗಳು, ಅಂದರೆ 3 ಜನ ಹೊಸ ವ್ಯಕ್ತಿಗಳು. ಇವನು ಇರ್ತಾನೆ, ವಿಮಲ್ ಇರ್ತಾನೆ, ಇವರು ಹಳೆಯ ವ್ಯಕ್ತಿಗಳು, ಹಳೆ ಪಾರ್ಟ್ನರ್ಸ್, ಇವು ನ್ಯೂ ಪಾರ್ಟ್ನರ್ಸ್. ಪರ್ಟಿಕ್ಯುಲರ್ಸ್ ಅನಿಲ್, ಸುನಿಲ್, ವಿಮಲ್, 2 ಥರ ಮಾಡ್ಕೋಬೇಕು ಸೇಮ್. ಆಮೇಲೆ ಡೆಬಿಟ್ ಕ್ರೆಡಿಟ್ ಅಂತ ಹಾಕಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಿಡಿಸ್ಬೇಕಾದ್ರೆ ಒಂದು ರೂಲ್ಸ್ ಬರುತ್ತೆ. ಫಸ್ಟ್ ರೂಲ್ಸ್ ಏನಪ್ಪ ಅಂದರೆ, ಯಾವಾಗ ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಟಚ್ ಮಾಡ್ತೀರಲ್ಲ, ಯಾವಾಗಲೂ ಪ್ರತಿ ಟೈಮಲ್ಲೂ ಯಾವ ಒಂದು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಬಿಡಿಸಿದ್ರು ಫಸ್ಟು ಯಾವಾಗ ಎಲ್ಲಿ ಟಚ್ ಮಾಡ್ಬೇಕಂದ್ರೆ ಈ ಸೈಡ್ ಟಚ್ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ಇಲ್ಲಿ ಬೈ ಬ್ಯಾಲೆನ್ಸ್ ಏನಂತ ಬರಿತಿದ್ವಿ ನಾವು, ಬೈ ಬ್ಯಾಲೆನ್ಸ್ ಬ್ರಾಡ್ ಅಂತ ಬರಿತೀವಿ. ಪ್ರತಿ ಸರಿ ಅದನ್ನೇ ಬರಿತೀವಿ. ಅದೇ ರೀತಿ ಈ ಬ್ಯಾಲೆನ್ಸ್ ಬ್ರಾಡನ್ನು ಎಲ್ಲಿಂದ ತೊಗೋಬೇಕಂದ್ರೆ ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ. ಇದೇನು ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರಲ್ಲ, ಅನಿಲ್ ಸುನಿಲ್ ಏನು ಪ್ರಾಬ್ಲಮ್ ಇರುತ್ತಲ್ಲ, ಸೊ ಈ ಪ್ರಾಬ್ಲಮಲ್ಲಿ ಅವರ ಒಂದು ಕ್ಯಾಪಿಟಲ್ಸ್ನ ಕೊಟ್ಟಿದ್ದಾರೆ. ಸೊ ಅನಿಲ್ 40,000, ಸುನಿಲ್ 30,000, ಇದನ್ನು ತೊಗೊಳ್ಳಿ. ಸೊ ಸುನಿಲ್ 40,000, ಅದೇ ರೀತಿ ಇವರು ಸುನಿಲ್ 30,000. ಸೊ ವಿಮಲ್ ಏನಿಲ್ಲ ಡ್ಯಾಶ್. ಸೊ ಬರಿಬೇಕಾಗತ್ತೆ ವಿಮಲ್ದು, ಆಮೇಲೆ ಬರೆಯೋಣ. ಸೊ ನೆಕ್ಸ್ಟ್ ಎಂಟ್ರಿ ಏನು ಬರುತ್ತೆ, ಬೈ ಕ್ಯಾಶ್ ಇದ್ದರೆ ಕ್ಯಾಶ್, ಬ್ಯಾಂಕ್ ಇದ್ದರೆ ಬ್ಯಾಂಕ್. ಅದು ಎಲ್ಲಿ ಅಂತ ನೋಡಬೇಕು. ಇಲ್ಲಿ ನೋಡಿ, ಪ್ರಾಬ್ಲಮಲ್ಲಿ ಕ್ಯಾಶ್ ಇದ್ದರೆ ಕ್ಯಾಶ್, ಪ್ರಾಬ್ಲಮಲ್ಲಿ ಬ್ಯಾಂಕ್ ಇದ್ದರೆ ಬ್ಯಾಂಕ್. ಕ್ಯಾಶ್ ಅಟ್ ಬ್ಯಾಂಕ್ ಇದೆ, ಅದಕ್ಕೆ ನಾವು ಬ್ಯಾಂಕ್ ತೊಗೊಳ್ಳೋಣ. ಕ್ಯಾಶ್ ಇನ್ ಹ್ಯಾಂಡ್ ಇದ್ದರೆ ಕ್ಯಾಶ್ ತೊಗೊಳ್ಳೋಣ. ಬಟ್ ಈ ಅಮೌಂಟ್ ತೊಗೋಬೇಡಿ, ನಾನು ಹೇಳೋದು ಮಾತ್ರ ತೊಗೊಳ್ಳಿ. ಅಸೆಟಲ್ಲಿ ಕ್ಯಾಶ್ ಕೊಟ್ಟಿದ್ರೆ ಕ್ಯಾಶ್ ಅಕೌಂಟ್ ಮಾಡಬೇಕು, ಬ್ಯಾಂಕ್ ಅಕೌಂಟ್ ಕೊಟ್ಟರೆ ಬ್ಯಾಂಕ್ ಅಕೌಂಟ್ ಮಾಡಬೇಕು. ಈಗ ಬ್ಯಾಂಕ್ ಕೊಟ್ಟಿದ್ದಾರೆ, ಸೊ ಅದಕ್ಕಾಗಿ ಬೈ ಬ್ಯಾಂಕ್ ಅಕೌಂಟ್ ಇಷ್ಟು ಬರೋದ ತಕ್ಷಣ ಬ್ರಕೆಟಲ್ಲಿ ಒಂದು ಆಪ್ಷನ್ ಬರೀಬೇಕಾಗುತ್ತೆ. ಬ್ರಕೆಟಲ್ಲಿ ಏನು ಬರೀಬೇಕಾಗತ್ತೆ ಅಂದರೆ, ಹೊಸ ವ್ಯಕ್ತಿ ತಂದಂಥ ಕ್ಯಾಪಿಟಲ್ ಎಷ್ಟಿದೆ 25,000, ಹೊಸ ವ್ಯಕ್ತಿ ತಂದಂಥ ಗುಡ್ವಿಲ್ ಎಷ್ಟಿದೆ 8,000. ಈ ಎರಡು ಅಮೌಂಟ್ನ ಅಲ್ಲಿ ಪ್ಲಸ್ ಮಾಡ್ಕೋಬೇಕು. 25,000 ಪ್ಲಸ್ 8,000 ಎಲ್ಲ ಸೇರಿಸಿ ಎಷ್ಟಾಯಿತು, 25 ಪ್ಲಸ್ 8. ಸೊ ಎಲ್ಲ ಸೇರಿಸಿ ಎಷ್ಟಾಯಿತು, 33,000 ಆಯಿತು. ಸೊ ಇಲ್ಲೂ ಕೂಡ ಡ್ಯಾಶ್, ವಿಮಲ್ ಅಕೌಂಟಲ್ಲಿ 33,000, 33,000. ಸೊ ಗೊತ್ತಾಯ್ತಲ್ಲ. ಮೊದಲು ಓಲ್ಡ್ ಮೆಥಡಲ್ಲಿ ಏನು ಮಾಡ್ತಿದ್ರು, ಓನ್ಲಿ ಅವನು ತಂದಿರುವಂಥ ಕ್ಯಾಪಿಟಲ್ ಮಾತ್ರ ಇಲ್ಲಿ ಇಡ್ತಿದ್ರು. ಇದು AS 26 ಪ್ರಕಾರ ಈ ಥರ ಇಡಬೇಕಾಗತ್ತೆ. 25 ಪ್ಲಸ್ 8 ಎರಡೂ ಸೇರಿಸಿ ಇಡಬೇಕಾಗತ್ತೆ. ತಂದಿರುವಂಥ ಗುಡ್ವಿಲ್ ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕು. ಮೊದಲು ಮಾಡ್ತಾ ಇರಲಿಲ್ಲ, ಬೇಕಾದ್ರೆ ನಾನು ಮೊದಲು ಬಿಡಿಸಿರೋಂಥ ಪ್ರಾಬ್ಲಮ್ ಇದೆ ನೋಡಿ, ಇಲ್ಲಿ ಬಿಡಿಸಿದ್ದು ಪ್ರಾಬ್ಲಮ್ ಇದೆ ನೋಡಿ. ಮೊದಲು ಏನು ಮಾಡ್ತಿದ್ವಿ ನಾವು, ಬೈ ಬ್ಯಾಂಕ್ ಅಂತ ಹಾಕಿ ಇದನ್ನು ಆಮೇಲೆ ಇಲ್ಲಿ ಬರೀಬೇಕಾಗಿತ್ತು, ಇಲ್ಲಿ ಬರೆದಿದ್ದೀನಿ, ಏನಿಲ್ಲ. ಬೈ ಬ್ಯಾಂಕ್ ಅಂತ ಹಾಕಿ 25,000 ಮಾತ್ರ ತೊಗೋತಿದ್ವಿ. ಬಟ್ ಇಲ್ಲೇನು ಆಗ್ತಾಯಿದೆ ನೋಡಿ, 33,000 ತೊಗೋತೀವಿ. ಇದೇ ನಮ್ಮ ಮೆಥಡ್. AS 26 ಪ್ರಕಾರ ಏನು ಹೇಳ್ತಾರೆ ಅಂದರೆ, ಒಬ್ಬ ವ್ಯಕ್ತಿ ಬಿಸ್ನೆಸ್ಗೆ ಎಂಟ್ರಿ ಕೊಟ್ಟಾಗ ಅವನು ತಂದಿರುವಂಥ ಕ್ಯಾಪಿಟಲ್ ಆ್ಯಂಡ್ ಗುಡ್ವಿಲ್ ಎರಡೂ ಸೇರಿಸಿ ವಿಮಲ್ ಅಕೌಂಟ್ ಕ್ಯಾಪಿಟಲ್ ಅಕೌಂಟ್ಗೆ ನಾವು ಟ್ರಾನ್ಸಾಕ್ಷನ್ ಮಾಡಬೇಕಾಗತ್ತೆ. ಬಟ್ ಓಲ್ಡ್ ಮೆಥಡ್ ಏನು ಹೇಳುತ್ತೆ, ಯಾವಾಗ ಒಬ್ಬ ವ್ಯಕ್ತಿ ಬಂದಿರ್ತಾನಲ್ಲ ಆ ಟೈಮಲ್ಲಿ ಏನು ಮಾಡಬೇಕಾಗ್ತಿತ್ತು, 25,000 ಒಂದು ಕ್ಯಾಪಿಟಲ್ ತರ್ತಿದ್ನಲ್ಲ ಅದನ್ನು ಮಾತ್ರ ಇಲ್ಲಿ ಬರೆದಿದ್ವಿ, ಇಲ್ಲಿ ಲಾಸ್ಟಿಗೆ ಬರ್ತಿದ್ವಿ. ಸೊ ಇಲ್ಲಿ ಬರೆದಿದ್ದಾರೆ ಆ ಟೈಪ್. ಬಟ್ ನಮಗೆ ಈ ಒಂದು ಮೆಥಡ್ ಚೇಂಜ್ ಮಾಡಿದ್ದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ವಿ, ಈ 30,000ನ ಎರಡೂ ಸೇರಿಸಿ ಇಡ್ತಾಯಿದ್ವಿ, 33,000. ಓಕೆ, ಕಂಪ್ಲೀಟ್ ಆಯಿತು, ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಹೋಗೋಣ. ಬೈ ಯಾವ ವ್ಯಕ್ತಿ ಬಂದಿರ್ತಾನೆ ಅವನ ಹೆಸರು, ಯಾವ ವ್ಯಕ್ತಿ ಬಂದಿದ್ದಾನೆ, ಸೊ ಯಾವ ವ್ಯಕ್ತಿ ಬಂದಿದ್ದಾನೆ ಅವನ ಹೆಸರು ಬರೀಬೇಕಾಗುತ್ತೆ. ಎಸ್, ಯಾವ ವ್ಯಕ್ತಿ ಬಂದಿದ್ದಾನೆ ಅವ್ರ ಹೆಸರನ್ನ ಇಲ್ಲಿ ಬರೀಬೇಕಾಗುತ್ತೆ. ಹೊಸ ವ್ಯಕ್ತಿ ಯಾರು, ವಿಮಲ್
ವಿಮಲ್ ಅಂತ ಬರೀರಿ. ಇವು ಮೂರು ಕಂಪಲ್ಸರಿ ಬರೀಬೇಕು. ಫಸ್ಟ್ ಬ್ಯಾಲೆನ್ಸ್ ಡ್ರಾ ಡೌನ್, ಬ್ಯಾಂಕ್ ಅಕೌಂಟ್, ಇಲ್ಲಿ ಯಾರ ಹೆಸರು ಇರ್ತಲ್ಲ ಅವ್ರದ್ದು ವಿಮಲ್ ಕ್ಯಾಪಿಟಲ್ ಅಕೌಂಟ್. ಹೊಸ ವ್ಯಕ್ತಿ ಬಂದಿದ್ದಾನಂದರೆ ಅವನ ಅಕೌಂಟಿಂದ ತೊಗೋಬೇಕು. ಅವನ ಹೆಸರನ್ನ ಬರೀಬೇಕಾಗುತ್ತೆ, ವಿಮಲ್ ಕ್ಯಾಪಿಟಲ್ ಅಕೌಂಟ್. ಈ ಅಕೌಂಟಲ್ಲಿ ಏನು ಬರೀಬೇಕು, ವಿಮಲ್ ಎಷ್ಟು ಗುಡ್ವಿಲ್ನ ತಂದ ಅದನ್ನು ಬರೀಬೇಕಾಗುತ್ತೆ. ನೋಡಿ, ವಿಮಲ್ ಈ ಬ್ರಿಂಗ್ಸ್ ₹25,000 ಆ್ಯಸ್ ಕ್ಯಾಪಿಟಲ್ನ ಬಿಟ್ಬಿಡಿ. ಥರ್ಡ್ ಎಂಟ್ರಿಯಲ್ಲಿ ವಿಮಲ್ ತಂದಿರುತ್ತೆ ಗುಡ್ವಿಲ್ 8,000 ತಂದಿದ್ದಾನೆ. ಈ 8,000 ಗುಡ್ವಿಲ್ನ ಏನು ಮಾಡಿದ್ದಾರೆ, ಗುಡ್ವಿಲ್ ಅಮೌಂಟ್ ಈಸ್ ರಿಟೇನ್ ಇನ್ ಬಿಸ್ನೆಸ್ ಹೇಳಿದ್ದಾರೆ. ರಿಟೇನ್ ಇನ್ ಬಿಸ್ನೆಸ್, ರಿಟೇನ್ ಅಂದರೆ ಬಿಸ್ನೆಸ್ಸಲ್ಲಿ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕಾಗಿ ನೋಡಿ, ವಿಮಲ್ ತಂದಿರುವಂಥ ಗುಡ್ವಿಲ್ ಎಷ್ಟಿದೆ, 8,000. ಹೌದಾ? ಈ 8,000ವನ್ನು ಏನು ಮಾಡಬೇಕು, ಯಾರ್ಯಾರಿಗೆ ಹಂಚಿಕೆ ಮಾಡಬೇಕು, 8,000 ಇನ್ ಎಷ್ಟು ರೇಷಿಯೋ ಹೇಳಿದ್ದಾರೆ, ಓಲ್ಡ್ ರೇಷಿಯೋ ಮತ್ತು ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟಿದೆ, ಓಲ್ಡ್ ರೇಷಿಯೋ ಮತ್ತು ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟಿದೆ ನೋಡಿ, 3:2 ಇದೆ. 3:2 ಮೇಲೆ ಹಂಚಿಕೆ ಮಾಡಬೇಕು. SR ಅಂತ ಬರೆದ್ಬಿಡಿ, ಸ್ಯಾಕ್ರಿಫೈಸ್ ರೇಷಿಯೋ. SR ಅಂತ ಯಾಕೆ ಬರಬೇಕು, ವೆನ್ ಓಲ್ಡ್ ರೇಷಿಯೋ ಇರದೇ ಇದ್ದ ಕಾರಣಕ್ಕಾಗಿ. ಒಂದು ವೇಳೆ ಓಲ್ಡ್ ರೇಷಿಯೋ ಅಲ್ಲಿ ಇರಲಿಲ್ಲ ಅಂದರೆ ಅದನ್ನು ನಾವು ಕನ್ಸಿಡರ್ ಏನು ಮಾಡ್ತೀವಿ, ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕೊಡ್ತೀವಿ. ನೋಡಿ, ಬೇಕಾದರೆ ರೇಷಿಯೋಗಳನ್ನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅಲ್ಲಿ ಒಂದು ಸಿಚುವೇಶನ್ ಬರುತ್ತೆ, ವೆನ್ ಓಲ್ಡ್ ಪಾರ್ಟ್ನರ್ ಈಸ್ ನಾಟ್ ಗಿವನ್. ಓಲ್ಡ್ ಪಾರ್ಟ್ನರ್ನ ಒಂದು ರೇಷಿಯೋ ಕೊಡಲಿಲ್ಲ ಅಂದರೆ ನಾವು ಅಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಓಲ್ಡ್ ಪಾರ್ಟ್ನರ್ ಕೊಟ್ಟರು ಅಷ್ಟೇ, ಕೊಡದೇ ಇದ್ದರೂ ಅಷ್ಟೇ, ಓಲ್ಡ್ ಪಾರ್ಟ್ನರ್ದು ಒಂದು ರೇಷಿಯೋ ಕೊಡಲಿಲ್ಲ ಅಂದರೆ ಅದೊಂದು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಕನ್ಸಿಡರ್. ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೂ ಓಲ್ಡ್ ರೇಷಿಯೋ ಅಂದ್ರೆ ಒಂದೇ ಬರುತ್ತೆ. ಯಾಕಂದರೆ ವೆನ್ ಓಲ್ಡ್ ಪಾರ್ಟ್ನರ್ ಇಸ್ ನಾಟ್ ಗಿವನ್ ಇದ್ದಾಗ ಈ ಸ್ಯಾಕ್ರಿಫೈಸ್ ರೇಷಿಯೋನ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ SR ಅಂತ ಯೂಸ್ ಮಾಡ್ತೀವಿ. ಬಟ್ ಅದೇನು ತಲೆ ಕೆಡಿಸ್ಕೋಬೇಡಿ, ಓಲ್ಡ್ ರೇಷಿಯೋ ಇದ್ದರೆ ಓಲ್ಡ್ ರೇಷಿಯೋ ಹಂಚಿ, ಸ್ಯಾಕ್ರಿಫೈಸ್ ರೇಷಿಯೋ ಇದ್ದರೆ ಸ್ಯಾಕ್ರಿಫೈಸ್ ರೇಷಿಯೋನ ಹಂಚಿ. ಸೊ ನೆಕ್ಸ್ಟ್ ಹೋಗೋಣ. ಹಾಗಾದರೆ ನೆಕ್ಸ್ಟ್ ಏನು ಬರ್ಬೋದು, ಸೊ ಇಷ್ಟು ಅಂತೂ ಬರಬೇಕಾಗತ್ತೆ. ಬ್ಯಾಲೆನ್ಸ್ ಬ್ರಾ ಡೌನ್, ಬ್ಯಾಂಕ್ ಅಕೌಂಟಲ್ಲಿ 2 ಅಮೌಂಟ್ನ ತಗೋಬೇಕು, ಕ್ಯಾಪಿಟಲ್ ಮತ್ತು ಗುಡ್ವಿಲ್. ಇನ್ನು ಬಂದಂಥ ವ್ಯಕ್ತಿಯ ಗುಡ್ವಿಲ್ ಎಷ್ಟಿದೆ ಅದನ್ನು ಹಂಚಿಕೆ ಮಾಡಬೇಕು, ಓಲ್ಡ್ ರೇಷಿಯೋ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ ಹಂಚಿಕೆ ಮಾಡಬೇಕು. ಓಲ್ಡ್ ರೇಷಿಯೋ ಮೇಲೆ ಹಂಚಿಕೆ ಮಾಡಿ 3:2 ಇದೆ, ಓಲ್ಡ್ ರೇಷಿಯೋ ಮೇಲೆ ಹಂಚಿಕೆ ಮಾಡಿದರೆ ಎಷ್ಟು ಬರುತ್ತೆ. ಸೊ ಹಂಚಿಕೆ ಮಾಡಿದರೆ ನೋಡಿ, 8,000ನ ಹಂಚಿಕೆ ಮಾಡಿದರೆ ಸೊ ಎಷ್ಟು ಬರುತ್ತೆ, 8,000ನ ಹಂಚಿಕೆ ಮಾಡಿದರೆ ಒಬ್ಬನಿಗೆ ಬರುತ್ತೆ, ಒಬ್ಬನಿಗೆ ಬರುತ್ತೆ 4,800 ಬರುತ್ತೆ. ಇನ್ನೊಬ್ಬನಿಗೆ ಬರುತ್ತೆ 3,200 ಬರುತ್ತೆ. ಸೊ ಇಷ್ಟಿಗೆ ಕಂಪ್ಲೀಟ್ ಆಗಲ್ಲ. ಇದನ್ನು ನಾವು ಕೌಂಟರ್ ಎಂಟ್ರಿ ಮಾಡಬೇಕಾಗತ್ತೆ. ಅಂದರೆ ವಿಮಲ್ ಕ್ಯಾಪಿಟಲ್ ಅಕೌಂಟಿಂದ ಏನಾಗಿದೆ, ಬೈ ಆಗಿದೆ. ಬೈ ಅಂದರೆ ಅಲ್ಲಿಂದ ಬಂದಿದೆ, ಇಲ್ಲಿಗೆ ಬಂದು ಬೈ ಆಗಿದೆ, ಅಲ್ಲಿಂದ 2 ಆಗಿರುತ್ತೆ. ಸೊ ಅದಕ್ಕಾಗಿ 2 ಅಂತ ಬರಿತೀನಿ. ಸೊ 2 ಅಂತ ಬರೆದು 2 ಬರೀಬೇಕು, ಯಾಕಂದರೆ 2 ಜನಕ್ಕೆ ನಾವು ಹಂಚಿಕೆ ಮಾಡಿದ್ವಿ. 2. ಸೊ ಫಸ್ಟ್ ಯಾರಿಗೆ ಮಾಡಿದ್ವಿ, ಅನಿಲ್ ಕ್ಯಾಪಿಟಲ್ ಅಕೌಂಟಿಗೆ 4,800. ನೋಡಿ, ಅನಿಲ್ ಕ್ಯಾಪಿಟಲ್ ಅಕೌಂಟಿಗೆ 4,800 ಹಂಚಿಕೆ ಮಾಡಿದ್ವಿ. ಸುನಿಲ್ ಕ್ಯಾಪಿಟಲ್ ಅಕೌಂಟಿಗೆ 3,200. ಅದಕ್ಕೆ 2 ಸುನಿಲ್ ಕ್ಯಾಪಿಟಲ್ ಅಕೌಂಟ್, 2 ಸುನಿಲ್ ಕ್ಯಾಪಿಟಲ್ ಅಕೌಂಟ್. ಸೊ ಯಾವ ಅಕೌಂಟಿಂದ ಹೋಯಿತು, ಯಾರ ಅಕೌಂಟಿಂದ ಬಂತು, ವಿಮಲ್ ಅಕೌಂಟಿಂದನೇ ಅದು 4,800 ಮತ್ತು 3,200 ಹೋಯಿತು. ಸೊ ಅದಕ್ಕಾಗಿ ವಿಮಲ್ ಅಕೌಂಟಲ್ಲಿ ಏನು ಮಾಡಬೇಕು, 4,800, 4,800 ಆ್ಯಂಡ್ 3,200 ಈ 2 ಅಮೌಂಟನ್ನ ಇಲ್ಲಿಂದ ಕ್ರೆಡಿಟ್ ಮಾಡಿ ಇಲ್ಲಿಗೆ ಡೆಬಿಟ್ ಮಾಡ್ತಾಯಿದ್ವಿ. ಇಲ್ಲಿಂದ ಡೆಬಿಟ್ ಮಾಡಿ ಇಲ್ಲಿ ಕ್ರೆಡಿಟ್ ಮಾಡ್ತಾಯಿದ್ವಿ. ಡೆಬಿಟ್ ಎಲ್ಲಿದ್ದಾಗಿದೆ, ಡೆಬಿಟ್ ಅಂತ ಇದೆ, ಇದು ಡೆಬಿಟ್ ಸೈಡ್ ವಿಮಲ್ ಅಕೌಂಟಿಂದ ಡೆಬಿಟ್ ಆಗಿ ಅನಿಲ್ ಅಕೌಂಟಿಗೆ ಕ್ರೆಡಿಟ್ ಆಗ್ತಾಯಿದೆ, ಸುನಿಲ್ ಅಕೌಂಟ್ಗೂ ಕೂಡ ಕ್ರೆಡಿಟ್ ಆಗ್ತಾಯಿದೆ. ಇದು ಆಗಲೇಬೇಕು, ಯಾಕಂದರೆ ಅವ್ನು ತಂದಿರುವಂಥ ಕ್ಯಾಪಿಟಲನ್ನು ಫಸ್ಟು ಇವರ ಅಕೌಂಟಿಗೆ ಕ್ರೆಡಿಟ್ ಮಾಡ್ಕೋಬೇಕು. ಸೊ ಅವಾಗೇನಾಗುತ್ತೆ, ಗುಡ್ವಿಲ್ಲು ಇಲ್ಲಿ ರಿಟೇನ್ ಆಗುತ್ತೆ ಬಿಸ್ನೆಸ್ಸಲ್ಲಿ. ಸೊ ಇದು ರಿಟೇನ್ ಮಾಡ್ತಾಯಿದ್ವಿ. ವಿಡ್ರಾನ್ ಬಂದರೆ ಇವೆರಡು ಅಮೌಂಟನ್ನು ಮತ್ತೆ ಇಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಬರೆದು 2 ಕ್ಯಾಶ್ ಅಂತ ಹಾಕಿ ಇಬ್ಬರು ಜನ ಹೆಸರು ಮೇಲೆ ವಿಡ್ರಾನ್ ಮಾಡಬೇಕಾಗುತ್ತೆ. ಇದನ್ನು ವಿಡ್ರಾನ್ ಬಂದಾಗ ಹೇಳ್ಕೊಡ್ತೀನಿ. ಬಟ್ ರಿಟೇನ್ ಇದ್ದಾಗ ಈ ಥರ ಮಾಡಬೇಕಪ್ಪ, ಎಲ್ರಿಗೂ ಗೊತ್ತಿರಲಿ. ಸೊ ಅಂಡರ್ಸ್ಟ್ಯಾಂಡ್ ಆಯಿತಾ. ಫಸ್ಟು ಬೈ ವಿಮಲ್ ಕ್ಯಾಪಿಟಲ್ ಅಕೌಂಟ್ ಬರ್ತೀವಿ, 8,000 ಇದೆ ಗುಡ್ವಿಲ್ನ ಇಬ್ಬರು ಜನ ಹಂಚಿಕೆ ಮಾಡ್ತೀವಿ. ಯಾರ ಅಕೌಂಟಿಂದ ಬಂತದು, ವಿಮಲ್ ಅಕೌಂಟಿಂದ ಏನು ಮಾಡ್ತೀವಿ, ಕಾಂಟ್ರಾ ಎಂಟ್ರಿ ಆಗುತ್ತೆ. ಇಲ್ಲಿ ಕಟ್ಟಾಗಿದ್ದು ಇಲ್ಲೇ ಏನಾಗುತ್ತೆ, ಕ್ರೆಡಿಟ್ ಆಗುತ್ತೆ. ಸೊ ಕ್ಯಾಶ್ ಅಕೌಂಟ್ ನೋಡಿರ್ತೀರ ಯಾವಾಗಲಾದರೂ, ಕ್ಯಾಶ್ ಅಕೌಂಟ್ ಬಿಡಿಸ್ಬೇಕಾದ್ರೆ. ಅಂದರೆ ಕ್ಯಾಶ್ ಅಕೌಂಟ್ ಫಸ್ಟ್ PUCಯಲ್ಲಿ ಕ್ಯಾಶ್ ಅಕೌಂಟ್ ಸಿಂಗಲ್ ಕಾಲಮ್ ಡಬಲ್ ಕಾಲಮ್ ಅಂತ ಬಿಡಿಸ್ತಿದ್ರಲ್ಲ, ಅಲ್ಲಿ ಕಾಂಟ್ರಾ ಎಂಟ್ರಿ ಅಂತ ಬಿಡಿಸ್ತಿದ್ವಿ. ಅದೇ ರೀತಿ ಕೂಡ ಇಲ್ಲೂ ಕೂಡ ಕಾಂಟ್ರಾ ಆಗ್ತಾ ಇದೆ. ಇಲ್ಲಿ ಡೆಬಿಟ್ ಆಗೋದು, ಇಲ್ಲಿ ಕ್ರೆಡಿಟ್ ಆಗೋದು, ಅಥವಾ ಇಲ್ಲಿ ಡೆಬಿಟ್ ಆಗೋದು, ಇಲ್ಲಿ ಕ್ರೆಡಿಟ್ ಆಗೋದು, ಈ ಥರ ಇರುತ್ತೆ. ಇದು ಕಾಂಟ್ರಾ ಎಂಟ್ರಿ ಆ್ಯಸ್ ಪರ್ 26 ಪ್ರಕಾರ ಈ ಥರ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ನಾವು ಕೂಡ ಅದೇ ಥರ ಮಾಡಿದ್ದೀವಿ. ಆನ್ಸರ್ ಕೂಡ ಸೇಮ್ ಬರುತ್ತೆ, ಡೋಂಟ್ ವರಿ, ಟ್ಯಾಲಿ ಆಗುತ್ತೆ. ಆನ್ಸರ್ ಟ್ಯಾಲಿ ಆಗಿಯೇ ಆಗುತ್ತೆ. ಓಕೆ, ನೆಕ್ಸ್ಟ್ ಹೋಗೋಣ. ಏನೇನಿದೆ ಇನ್ನು.
ಈ 3 ಎಂಟ್ರಿ ಇಂಪಾರ್ಟೆಂಟ್. ಒಂದು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಬ್ಯಾಂಕ್ ಅಕೌಂಟ್ ಮತ್ತು ವಿಮಲ್ ಕ್ಯಾಪಿಟಲ್ ಅಕೌಂಟ್ ಇವೇನು ಮಾಡಿರ್ತೀವಲ್ಲ 3 ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಏನು ಮಾಡಬೇಕು ಪ್ರಾಬ್ಲಮಲ್ಲಿರುವಂಥ ಏನಾದರೂ ರಿಸರ್ವ್ ಸರ್ಪ್ಲಸ್ಸು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಾದರೂ ಇದೆ ನೋಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈ ಸೈಡ್ ಬಂದರೆ ನಾವು ಈ ಸೈಡ್ ತೊಗೋಬೇಕು. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಈ ಸೈಡ್ ಬಂದರೆ ನಾವು ಕ್ರೆಡಿಟ್ ಸೈಡ್ ತೊಗೋಬೇಕು. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ, ಅಸೆಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಸೆಟ್ ಸೈಡ್ ಬಂದರೆ ಇದರ ಉಲ್ಟಾ ಎಂಟ್ರಿ ಅಂದರೆ ಈ ಸೈಡ್ ತೊಗೋಬೇಕು. ಅಂದರೆ ಈ ಸೈಡ್ ಮೀನ್ಸ್ ಇಲ್ಲಿ ತೊಗೋಬೇಕು. ಲ್ಯಾಬಿಲಿಟಿಯಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಂದರೆ ಈ ಸೈಡ್ ಬಂದರೆ ಅದನ್ನು ಈ ಸೈಡ್ ತೊಗೋಬೇಕು. ಒಟ್ಟರಲ್ಲಿ ವಿರುದ್ಧ ದಿಕ್ಕಿಗೆ ತೊಗೋಬೇಕು. ಇಷ್ಟು ಗೊತ್ತಿರಲಿ. ಸೊ ಜನರಲ್ ರಿಸರ್ವ್ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಜನರಲ್ ರಿಸರ್ವ್ ಇದೊಂದು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಒಂದು ಎರಡೂ ನೋಡ್ಕೋಬೇಕು. ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ 4,000. ಸೊ ಜನರಲ್ ರಿಸರ್ವ್ ಯಾವ ಸೈಡ್ ಇದೆ, ಲ್ಯಾಬಿಲಿಟಿ ಸೈಡ್ ಇದೆ. ಸೊ ಈ ಸೈಡ್ ಬರುತ್ತೆ ಹಾಗಾದರೆ. ಸೊ ಬೈ ಜನರಲ್ ರಿಸರ್ವ್ ಓಲ್ಡ್ ರೇಷಿಯೋ ಮೇಲೆ ಹಂಚಿಕೆ ಮಾಡಿ ಎಷ್ಟಿದೆ, ಜನರಲ್ ರಿಸರ್ವ್ 4,000 ಇದೆ. ಸೊ 4,000ನ ಇಬ್ಬರು ಜನಕ್ಕೆ ಓಲ್ಡ್ ರೇಷಿಯೋ ಮೇಲೆ ಹಂಚಿಕೆ ಮಾಡಿದರೆ ಎಷ್ಟು ಬರುತ್ತೆ, ಜನರಲ್ ರಿಸರ್ವ್ 2,400 ಒಂದು 2,400 ಬರುತ್ತೆ, ಇನ್ನೊಂದು 1,600 ಬರುತ್ತೆ, ಬಾಕಿದು ಡ್ಯಾಶ್. ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿಲ್ಲ. ಸೊ ಇಲ್ಲಿ ನೋಡಿ ಮೇಲ್ಗಡೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಏನಾಗಿದೆ, ಇಲ್ಲಿ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಆಗಿದೆ. ಪ್ರಾಫಿಟ್ ಆದರೆ ಈ ಸೈಡ್ ತೊಗೋಬೇಕು, ಲಾಸ್ ಬಂದಿತ್ತಂದರೆ ಈ ಸೈಡ್ ತೊಗೋಬೇಕು. ಒಟ್ಟರಲ್ಲಿ ಈ ಸೈಡು ಇಲ್ಲಿಂತಂದರೆ ಈ ಸೈಡು. ಸೊ ಇವಾಗ ಇಲ್ಲಿ ಬಂದಿದೆ, ಅದಕ್ಕಾಗಿ ನಾನು ಏನು ಮಾಡ್ತಿದ್ದೀನಿ, ಇಲ್ಲಿ ತೊಗೋಬೇಕಾಗತ್ತೆ. ಇಲ್ಲಿ ಡೆಬಿಟ್ ಬಂದರೆ ಇಲ್ಲಿ ಕ್ರೆಡಿಟ್ ಆಗುತ್ತೆ. ಹಾಗಾಗಿ ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್. ಓಕೆ, ಎಷ್ಟೆಷ್ಟಿದೆ ನೋಡಿ, ಇಲ್ಲಿ ಆಲ್ರೆಡಿ ಇದೆ 1,320, 880, 1,320, ಇನ್ನೊಂದು 880, 880, ಬಾಕಿದು ಡ್ಯಾಶ್. ಸೊ ವಿದ್ಯಾರ್ಥಿಗಳೇ ಎಲ್ಲರೂ ಟೋಟಲ್ ಮಾಡಿ ಇಲ್ಲಿಗೆ ಇದು ಕಂಪ್ಲೀಟ್ ಆಯಿತು. ಟೋಟಲ್ ಮಾಡಿದರೆ ಎಷ್ಟು ಬರುತ್ತೆ ಅಂದರೆ ಇದು 33,000 ಬರುತ್ತೆ. 33,000. ಓಕೆ, ಇದೆಷ್ಟು ಬರುತ್ತೆ ಚೆಕ್ ಮಾಡಿ ನೋಡೋಣ. ಟೋಟಲ್ ಮಾಡಿ ಎಷ್ಟು ಬರುತ್ತೆ ಅಂದರೆ 35,000 ಎಷ್ಟು ಬರುತ್ತೆ ನೋಡಿ. ಸೊ ಇದು ಆನ್ಸರ್ ಬರುತ್ತೆ 35,680. ಸೊ ಇದು ಆನ್ಸರ್ ಬರುತ್ತೆ 40,000 ಪ್ಲಸ್ 48,000 1,320, 2,400. ಓಕೆ, ಎಷ್ಟು ಬರುತ್ತೆ ಅಂದರೆ 1 2 3 4 48,520. ಸೊ ಇಲ್ಲಿ 33,000, ಅದೇ ರೀತಿ 35,600, ಅದೇ ರೀತಿ 48,520. ಸೊ ಇಲ್ಲಿ ಮೇಲ್ಗಡೆ ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ, ಈ ಅಮೌಂಟಲ್ಲಿರುವಂಥ ಮೇಲಿರುವಂಥ ಅಮೌಂಟ್ ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ, 25,000 ಬಂತು. ಈ ಸೈಡ್ ಎಷ್ಟು ಬರುತ್ತೆ ಅಂದರೆ 35,680. ಅದೇ ರೀತಿ 48,520 ಒಳಗಡೆ ಮೈನಸ್ ಮಾಡಿದರೆ 48,520. ಸೇಮ್ ಆನ್ಸರ್, ಯಾಕಂದರೆ ಇಲ್ಲೇನು ಮೈನಸ್ ಮಾಡೋಕ್ಕಿಲ್ಲ ನಮಗೆ. ಸೊ ಈ ಅಮೌಂಟ್ಗೆ ಏನು ಮಾಡಬೇಕು ನಾವು, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್, ಈ ಅಮೌಂಟನ್ನು ಇಲ್ಲಿ ಕೆಳಗಡೆ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಅದಕ್ಕೆ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಪ್ರತಿ ವರ್ಷ ಇದು ಹೋದ ವರ್ಷದಾಯಿತು, ಹೋದ ವರ್ಷ ಎಷ್ಟು ಉಳಿದಿತ್ತು, ಈ ವರ್ಷ ಎಷ್ಟು ಉಳಿತಾ ಇದೆ, ಹೋದ ವರ್ಷ ಎಷ್ಟು ಉಳಿದಿತ್ತು, ಈ ವರ್ಷ ಎಷ್ಟು ಉಳಿತಾ ಇದೆ. ಸೊ ಇದೇ ಅಮೌಂಟ್ ಉಳಿತಾ ಇದೆ. ಸೊ 48,520, 35,680, 25,000. ಸೊ ಈ ವರ್ಷ ಅಮೌಂಟ್ ಇಷ್ಟು ಉಳಿತು. ಮತ್ತೆ ಯಾರು ಅಡ್ಮಿಟ್ ಆದ್ರೆ ಅಂದರೆ ಅವ್ರನ್ನ ತೊಗೊಳ್ಳೋದು, ಇಲ್ಲಾಂದರೆ ಬಿಟ್ಬಿಡೋದು. 3 ಕಾಲಮ್ಸ್ ಆಗಿದೆ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಯಾವುದಪ್ಪ ಅಂದರೆ 2 ಅಕೌಂಟ್ ಆಯಿತು. ಇನ್ನು ಇನ್ನೊಂದು ಅಕೌಂಟ್ ಬಿಡಿಸ್ತಾ ಇದ್ದೀನಿ. ಕ್ಯಾಶ್ ಅಕೌಂಟ್ ಬಿಡಿಸ್ಬೇಕಾಗಿತ್ತು, ಬಟ್ ಬೇಡ, ಈಸಿ ಇದೆ, ಬ್ಯಾಲೆನ್ಸ್ ಶೀಟಿಗೆ ಬಿಡಿಸೋಣ. ಟಫ್ ಬಂದರೆ ನಾವು ಬಿಡಿಸೋಣ. ಓಕೆ, ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಓಕೆ, ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಿದ್ದೀನಿ ನೋಡಿ. ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತ ಹಾಕಬೇಕು, ಯಾಕಂದರೆ ಹೊಸ ಬ್ಯಾಲೆನ್ಸ್ನ ತೊಗೊಳ್ತಾ ಇದ್ದೀನಿ. ಆ್ಯಸ್ ಆನ್ 1/4/2018. ಸರ್ ಏನು 1/4/2018 ಬರ್ತಿದ್ದೀರಲ್ಲ ಸರ್, ಏನಿದು ಯಾವಾಗಲೂ ಬ್ಯಾಲೆನ್ಸ್ ಶೀಟ್ ಇರೋದು 31/3/2018 ಇರ್ತಿತ್ತು, ಯಾಕೆ 1/4/2018ಗೆ ಬರ್ತಿದ್ರಿ ಸರ್ ಅಂದಾಗ, ಸೊ ನಿಮ್ಗೊಂದು ರೀಸನ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ ಹೊಸ ವ್ಯಕ್ತಿ ನೋಡಿ,
ಆನ್ 1/4/2018 ವಿಮಲ್ ಈಸ್ ಅಡ್ಮಿಟೆಡ್. ಸೊ ವಿಮಲ್ ಅಡ್ಮಿಟ್ ಆದಾಗನೇ ನಾವು ಒಂದು ಹೊಸ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಏನಿತ್ತು 31/3/2018 ಎಂಡ್ ಆಗಿತ್ತು. ಸೊ ಈ ಬ್ಯಾಲೆನ್ಸ್ ಶೀಟ್ನ ಏನು ಮಾಡ್ತೀವಿ ನಾವು ಎಲ್ಲ ಕ್ಯಾನ್ಸಲ್ ಮಾಡಿ ಕ್ಲಿಯರ್ ಮಾಡಿ. ಸೊ ಏನು ಮಾಡ್ತಾಯಿದ್ವಿ 1/4/2018 ವಿಮಲ್ ಅಡ್ಮಿಟ್ ಆದಾಗ ಸೊ ಒಂದು ಹೊಸ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತೀವಿ. ಸೊ ಅದಕ್ಕಾಗಿ ಆ ಬ್ಯಾಲೆನ್ಸ್ ಶೀಟು 1/4/2018 ವೆನ್ ಅಡ್ಮಿಟೆಡ್ ನ್ಯೂ ಪಾರ್ಟ್ನರ್ ದ್ಯಾಟ್ ಟೈಮ್ ಯು ಹ್ಯಾವ್ ಟು ಪ್ರಿಪೇರ್ ದಿ ನ್ಯೂ ಬ್ಯಾಲೆನ್ಸ್ ಶೀಟ್. ಸೊ ಅಂಡರ್ಸ್ಟ್ಯಾಂಡ್ ಆಯಿತಾ. ಸೊ ಲ್ಯಾಬಿಲಿಟೀಸ್ ಇಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಬರಲ್ಲ. ಇಟ್ ಈಸ್ ಎ ಸ್ಟೇಟ್ಮೆಂಟ್, ಇಟ್ ಈಸ್ ನಾಟ್ ಎ ಅಕೌಂಟ್. ಬ್ಯಾಲೆನ್ಸ್ ಶೀಟ್ ಈಸ್ ಎ ನಾಟ್ ಅ ಅಕೌಂಟ್, ಇಟ್ ಈಸ್ ಎ ಸ್ಟೇಟ್ಮೆಂಟ್. ಒಂದು ಹೇಳಿಕೆ, ನಮ್ಮ ಆಸ್ತಿ ಎಷ್ಟಿದೆ, ನಮ್ಮ ಲ್ಯಾಬಿಲಿಟಿ ಎಷ್ಟಿದೆ ಅಂತ ಹೇಳುವಂಥ ಒಂದು ಸ್ಟೇಟ್ಮೆಂಟ್ ಇದು ಅಕೌಂಟ್ ಅಲ್ಲ. ಬ್ಯಾಲೆನ್ಸ್ ಶೀಟ್ ಈಸ್ ಎ ನಾಟ್ ಅಕೌಂಟ್, ನಾಟ್ ಆ್ಯನ್ ಅಕೌಂಟ್. ಇದು ನಿಮಗೆ ಗೊತ್ತಿಲ್ಲ, ಅದಕ್ಕಾಗಿ ಇಲ್ಲಿ ಡೆಬಿಟ್ ಬರಲ್ಲ, ಕ್ರೆಡಿಟ್ ಬರಲ್ಲ. ಯಾವಾಗ ಅಕೌಂಟ್ ಇರುತ್ತಲ್ಲ, ಸೊ ಯಾವಾಗ ನಾವು ಒಳಗಡೆ ಅಕೌಂಟ್ ಅಂತ ಬರಿತಿರ್ತೀವಲ್ಲ, ಆವಾಗ ಇಲ್ಲಿ ಡೆಬಿಟ್ ಕ್ರೆಡಿಟ್ ಬರಿಬೇಕು. ಸೊ ಯಾವಾಗಲೂ ಬ್ಯಾಲೆನ್ಸ್ ಶೀಟ್ಗೆ ಡೆಬಿಟ್ ಕ್ರೆಡಿಟ್ ಬರಿಬಾರ್ದು. ಇಟ್ ಈಸ್ ಅ ಹೇಳಿಕೆ, ಅಂದರೆ ಸ್ಟೇಟ್ಮೆಂಟ್ಗೆ ಯಾವುದೇ ರೀತಿ ಡೆಬಿಟು ಕ್ರೆಡಿಟು ಬರಲ್ಲ. ಅಂಡರ್ಸ್ಟ್ಯಾಂಡ್. ಸೊ ನೆಕ್ಸ್ಟು ಲ್ಯಾಬಿಲಿಟಿ ಸೈಡ್ ಫಸ್ಟ್ ಬಿಡಿಸ್ತೀನಿ. ಯಾವಾಗಲೂ ನಾನು ಬಿಡಿಸೋದೆ ಲ್ಯಾಬಿಲಿಟಿ ಸೈಡ್, ಆಮೇಲೆ ಅಸೆಟ್ ಸೈಡ್. ಸೊ ಅದಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಏನೇ ಬಿಡಿಸ್ಬೇಕಾದ್ರೂ ಔಟ್ಸ್ಟ್ಯಾಂಡಿಂಗ್ನ ಫಸ್ಟ್ ನೋಡ್ಕೋಬೇಕು, ಅಥವಾ ಪ್ರೀಪೇಡ್ ಏನಾದರೂ ಇದೆಯಾ ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಮತ್ತು ಏನಾದರೂ ಪ್ರೀಪೇಡ್ ಇದೆಯಾ ಚೆಕ್ ಮಾಡ್ಕೊಳ್ಳೋಣ. ಓಕೆ, ಅಡ್ಜಸ್ಟ್ಮೆಂಟ್ ಇದೆ 1 2 3 4. ಡೆಪ್ರಿಸಿಯೇಟ್ ಮಷಿನರಿ ಇಲ್ಲ, ಫರ್ನಿಚರ್ ಇಲ್ಲ, ಅಪ್ರಿಸಿಯೇಟ್ ಬಿಲ್ಡಿಂಗ್ ಇಲ್ಲ. ಇಲ್ಲಿದೆ ಪ್ರೊವೈಡ್ 400 ಫಾರ್ ರಿಪೇರ್ ಚಾರ್ಜಸ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. 400 ಫಾರ್ ರಿಪೇರ್ ಚಾರ್ಜಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ನಾನು ಹೇಳಿದ್ದೀನಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಲ್ಲಿ ಬರುತ್ತೆ. ಇನ್ನೊಂದು ಸರಿ ಬರ್ಕೊಂಡಿದ್ರೆ ಬರ್ಕೋಬೋದು. ಇಲ್ಲಿ ಬರೆಸ್ತೀನಿ, ಎಲ್ಲರೂ ಬರ್ಕೊಳ್ಳಿ, ಪ್ರತಿಯೊಬ್ಬರು ಬರ್ಕೊಳ್ಳಿ. ನೋಡಿ ಇಲ್ಲಿ ಬರೆಸ್ತಾ ಇದ್ದೀನಿ, ಇನ್ನೊಂದು ಸರಿ ಬರೆಸ್ತಾ ಇದ್ದೀನಿ. ನಂಬರ್ 1 ರೂಲ್ಸ್ ನಂಬರ್ 1 ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಅಡ್ಜಸ್ಟ್ಮೆಂಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಾಗುತ್ತೆ. ಅದೇ ರೀತಿ ನಂಬರ್ 2 ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಏನಾಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಏನಾಗುತ್ತೆ ಅಂದರೆ ಲ್ಯಾಬಿಲಿಟಿ ಸೈಡ್ ಬರೀಬೇಕು. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಎಲ್ಲಿ ಬರೀಬೇಕಪ್ಪ ಅಂದರೆ ಅಸೆಟ್ ಸೈಡಲ್ಲಿ ಬರೀಬೇಕು. ಇನ್ನು ನಂಬರ್ 3 ಪ್ರೀಪೇಯ್ಡ್ ಆರ್ ಅಡ್ವಾನ್ಸ್ಡ್ ಎಕ್ಸ್ಪೆನ್ಸಸ್. ಪ್ರಿಪೇಯ್ಡ್ ಆರ್ ಅಡ್ವಾನ್ಸ್ಡ್ ಎಕ್ಸ್ಪೆನ್ಸಸ್ ಏನಾಗುತ್ತೆ, ಅಸೆಟ್ ಆಗುತ್ತೆ. ಅದೇ ರೀತಿ ನಂಬರ್ 4 ಸೇಮ್ ಪ್ರಿಪೇಯ್ಡ್ ಆರ್ ಅಡ್ವಾನ್ಸ್ಡ್ ಇನ್ಕಮ್ ಏನಾಗುತ್ತೆ, ಲ್ಯಾಬಿಲಿಟೀಸ್ ಆಗುತ್ತೆ. ಸೊ ಇವಾಗ ನಾನೇನು ಮಾಡ್ತೀನಿ, ಎಕ್ಸ್ಪೆನ್ಸಸ್ ಏನಾಗ್ತಾಯಿದೆ ಔಟ್ಸ್ಟ್ಯಾಂಡಿಂಗ್ ಇದೆ. ಸೊ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಎಲ್ಲಿ ಬರಿತೀನಿ, ಲ್ಯಾಬಿಲಿಟಿ ಸೈಡ್ ಬರಿತೀನಿ. ಸೊ ಅದಕ್ಕಾಗಿ ಫಸ್ಟ್ ಬಂದುಬಿಟ್ಟು ಲ್ಯಾಬಿಲಿಟಿ ಸೈಡ್ ಏನಿದೆ 400 ಫಾರ್ ರಿಪೇರ್ ಚಾರ್ಜಸ್. ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಚಾರ್ಜಸ್ 400 rupees. ಅಂಡರ್ಸ್ಟ್ಯಾಂಡ್ ಆಯಿತಾ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಇಷ್ಟಾದ ತಕ್ಷಣ ಫಸ್ಟ್ ಬರೋದು ಕ್ರೆಡಿಟರ್ಸ್ ಇದೆ 20,000, ಬಿಲ್ಸ್ ಪೇಬಲ್ ಇದೆ 6,000. ಇದಕ್ಕೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲ, ಬರೆದ್ಬಿಡಿ. ಫಸ್ಟು ಕ್ರೆಡಿಟರ್ಸ್ 20,000, ಬಿಲ್ಸ್ ಪೇಬಲ್ ಇದೆ 6,000. ಓಕೆ, ನೆಕ್ಸ್ಟು ಜನರಲ್ ರಿಸರ್ವ್ ಅಮೌಂಟು ಆಲ್ರೆಡಿ ಕ್ಯಾಪಿಟಲ್ ಅಕೌಂಟಲ್ಲಿ ಬಂದಿರುತ್ತೆ, ಸೇರ್ಕೊಂಡಿರುತ್ತೆ. ಹೆಂಗಂದರೆ ಹೇಳಿದ್ದೀನಲ್ಲ, ಜನರಲ್ ರಿಸರ್ವ್ ಎಲ್ಲಿ ಸೇರುತ್ತಪ್ಪ ಅಂದರೆ ಜನರಲ್ ರಿಸರ್ವ್ ನೋಡಿ ಇಲ್ಲಿ ಸೇರಿರುತ್ತೆ. ಜನರಲ್ ರಿಸರ್ವ್ ಈ ಅಮೌಂಟು ಇದರಲ್ಲಿ ಇನ್ಕ್ಲೂಡ್ ಇರುತ್ತೆ, ಈ ಅಮೌಂಟು ಇನ್ಕ್ಲೂಡ್ ಇರುತ್ತೆ. ಸೊ ಈ ಅಮೌಂಟು ನಾವು ಲಾಸ್ಟಿಗೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೋತೀವಿ, ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅದಕ್ಕೆ ನಾವು ಸೆಪ್ರೇಟಾಗಿ ಜನರಲ್ ರಿಸರ್ವ್ನ ತೊಗೋಬಾರ್ದು. ಓಕೆ, ಅಂಡರ್ಸ್ಟ್ಯಾಂಡ್ ಆಯಿತಾ. ಸೊ ಜನರಲ್ ರಿಸರ್ವ್ನ ಬಿಟ್ಬಿಡ್ತಿದ್ದೀನಿ, ಜನರಲ್ ರಿಸರ್ವ್ ಬೇಡ. ಸೊ ನೆಕ್ಸ್ಟ್ ನೋಡಿರಿ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಇದೆ, ನಾವು ಇಲ್ಲಿ ತೊಗೋಣ ಕ್ಯಾಪಿಟಲ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಬಟ್ ಪಾರ್ಟ್ನರ್ಸ್ ಕ್ಯಾಪಿಟಲಲ್ಲಿ ಅಲ್ಲಿರುವಂಥ ಅಮೌಂಟ್ನ ತೊಗೋಬಾರ್ದು. ಏನು ತೊಗೋಬೇಕಂದ್ರೆ ಈಗ ಆಲ್ರೆಡಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಬಿಡಿಸಿರ್ತೀವಿ. ಸೊ ಇಲ್ಲಿ ಬಿಡಿಸಿದ್ದೀವಿ ತಾನೆ, ಇಲ್ಲಿ ನೋಡಿ ಬೈ ಬ್ಯಾಲೆನ್ಸ್ ಬ್ರಾಡೌನಿಂದ ಅಮೌಂಟ್ನ ತೊಗೋಬೇಕು. ಇಲ್ಲಿದೆ ನೋಡಿ, ಈ ಅಮೌಂಟ್ನ ತೊಗೋಬೇಕು, ಬೈ ಬ್ಯಾಲೆನ್ಸ್ ಬ್ರಾಡೌನ್ ಅಮೌಂಟ್ನ ತೊಗೋಬೇಕು. ಸೊ ಎಷ್ಟಿದೆ 48,520. ಸೊ ಅದನ್ನು ತಗೊಳ್ಳಿ. ಫಸ್ಟ್ ಯಾರಿದ್ದಾರೆ, ಸುನಿಲ್ ಈಕ್ವಲ್ ಟು ಸುನಿಲ್ ಅಲ್ಲ ಅನಿಲ್, ಸುನಿಲ್, ಆಮೇಲೆ ವಿಮಲ್. ಸೊ ಅನಿಲ್ ಇದೆ 48,520,
35,680 25,000. ಸೊ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ, ಟೋಟಲ್ ಮಾಡಿದರೆ ಎಷ್ಟು ಬರುತ್ತೆ ನೋಡಿ ಚೆಕ್ ಮಾಡಿ. ಸೊ ನಾನು ಬಿಡಿಸ್ತಾ ಇದ್ದೀನಿ. ಸೊ ನೀವು ಕ್ಯಾಲ್ಕುಲೇಟ್ ಮಾಡಿ, ನಾನು ಮಾಡ್ತಾ ಇದ್ದೀನಿ. 48,500 ಸೊ ಆನ್ಸರ್ ಬಂದುಬಿಟ್ಟು 1,09,200 ಬರುತ್ತೆ. ಇಷ್ಟು ಬಿಡಿಸಿದರೆ ಟೋಟಲ್ ಅಮೌಂಟ್ ಎಷ್ಟು ಬರುತ್ತೆ ನೋಡಿ, 1,09,200 ಪ್ಲಸ್ ಮೇಲೆಗಡೆ ಅಂತ 6,000 20,000 ಮತ್ತು 4,000 ಪ್ಲಸ್ 6,000 ನೆಕ್ಸ್ಟು 20,000 ನೆಕ್ಸ್ಟು 400. ಸೊ 1,35,000 ಎಷ್ಟಿದೆ, 1,35,000 ಅಮೌಂಟ್ ಬರ್ತಾ ಇದೆ. 1,35,600 ಅಮೌಂಟ್ ಬರ್ತಾ ಇದೆ. ಸೊ ಈ ಅಮೌಂಟ್ನ ಕೆಳಗಡೆ ಬರೀಬೇಕು ಕೊನೆಗೆ. ಸೊ ಎಷ್ಟು ಬರುತ್ತೆ, 1,35,600 ಬರಿತಾ ಇದ್ದೀನಿ. ಸೊ ಇವಾಗ ಅಸೆಟ್ ಸೈಡ್ ಹೋಗೋಣ. ಅಸೆಟ್ಸಲ್ಲಿ ಏನೇನು ಬರುತ್ತೆ ನೋಡೋಣ. ಸೊ ನೋಡಿ, ಅಸೆಟ್ ಸೈಡ್ ಬಿಡಿಸ್ಬೇಕಾದ್ರೆ ಫಸ್ಟ್ ಒನ್ ಇದೆ ಕ್ಯಾಶ್ ಅಟ್ ಬ್ಯಾಂಕ್ ಇದೆ 5,000 ಮತ್ತು ಹೊಸ ವ್ಯಕ್ತಿ ತಂದಿರುವಂಥ ಕ್ಯಾಪಿಟಲ್ ಮತ್ತು ಹೊಸ ವ್ಯಕ್ತಿ ತಂದಿರುವಂಥ ಗುಡ್ವಿಲ್, ಇವು ಮೂರು ಕೊಡ್ಸ್ಕೋಬೇಕು. ಕ್ಯಾಶ್ ಅಟ್ ಬ್ಯಾಂಕು, ಹೊಸ ವ್ಯಕ್ತಿ ತಂದಿರುವಂಥ ಕ್ಯಾಪಿಟಲ್, ಹೊಸ ವ್ಯಕ್ತಿ ತಂದಿರುವಂಥ ಗುಡ್ವಿಲ್, ಇದೆಲ್ಲ ಸೇರಿಸಿ ಕ್ಯಾಶ್ ಅಕೌಂಟ್ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ಸೊ ಅದಕ್ಕಾಗಿ ಕ್ಯಾಶ್ ಆ್ಯಟ್ ಬ್ಯಾಂಕ್ ಅಂತ ಬರೆದು, ಕ್ಯಾಶ್ ಅಟ್ ಬ್ಯಾಂಕಲ್ಲಿ ಎಷ್ಟಿದೆ 5,000 ಇದೆ. ಸೊ ಅದಕ್ಕಾಗಿ ಫಸ್ಟು 5,000 ಬರೀರಿ. ಸೊ ಹೊಸ ವ್ಯಕ್ತಿ ತಂದಿರುವಂಥ ಕ್ಯಾಪಿಟಲ್ 25,000 ಇದೆ, ಅದನ್ನು ಬರೀರಿ. ಹೊಸ ವ್ಯಕ್ತಿ ತಂದಿರುವಂಥ ಗುಡ್ವಿಲ್ ಇದೆ 8,000 ಬರೀರಿ. ಸೊ ಎಲ್ಲ ಕೂಡಿಸಿದ್ರೆ ನಮ್ಮದು ಕ್ಯಾಶ್ ಅಕೌಂಟ್ ಇಲ್ಲೇ ಪ್ರಿಪೇರ್ ಆಗುತ್ತೆ. ಸರ್ ಬರುತ್ತೆ 30,800. ಸೊ 25 + 5 30 800 30,800 30,800. ಓಕೆ, ನೆಕ್ಸ್ಟ್ ಡೆಟರ್ಸ್ ಇದೆ 18,000 ಬರೆದುಬಿಡಿ. ಡೆಟರ್ಸ್ 18,000 ಯಾಕೆ ಇನ್ನರ್ ಕಾಲಮ್ ಬರಿತೀನಿ ಅಂತ ನೀವು ತಿಳ್ಕೊಂಡಿರ್ಬೋದು. ಇಲ್ಲಿ ನೋಡಿ ಏನು ಕೊಟ್ಟಿದ್ದಾರೆ ಅಂದರೆ, ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಈಸ್ ಮೇಂಟೈನ್ ಅಟ್ 5% ಡೆಟರ್ಸ್, ಅಂದರೆ 5% ನಮಗೆ ಅಮೌಂಟ್ ಬರಲ್ಲ. ಸೊ ಲೆಸ್ ಮಾಡ್ಬೇಕು, ಅದನ್ನು ಲೆಸ್ ಮಾಡ್ತಾ ಇದ್ದೀನಿ. 5% ಅಮೌಂಟ್ ಬರಲ್ಲ. PDD ಇದೆ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದೆ 5% ಆ್ಯಟ್ 5% ಇದೆ. ಸೊ ಅದಕ್ಕಾಗಿ ಸೊ ಅಮೌಂಟ್ನ ತೊಗೋತಿದ್ದೀನಿ. ಎಷ್ಟು ಬರುತ್ತೆ ಅದು 900 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ, 900 ಮೈನಸ್ ಮಾಡಿದರೆ 17,100 ಬರುತ್ತೆ. 17,100. ನೆಕ್ಸ್ಟ್ ಏನಿದೆಯಪ್ಪ ಅಂದರೆ ಸ್ಟಾಕ್ ಇದೆ 17,000. ಈ ಸ್ಟಾಕ್ ಮೇಲೆ ಯಾವುದೇ ರೀತಿಯ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಸೊ ಡೈರೆಕ್ಟಾಗಿ ಸ್ಟಾಕ್ ಹೊರಗಡೆ ಇಡಿ. ಸ್ಟಾಕ್ 17,000. ಸೊ ಅದೇ ರೀತಿ ನೆಕ್ಸ್ಟ್ ಕೊಟ್ಟಿದ್ದಾರೆ ಬಿಲ್ಡಿಂಗ್ ಅಂತ ಇದೆ. ಬಿಲ್ಡಿಂಗ್ ಮೇಲೆ ಏನೋ ಅಪ್ರಿಸಿಯೇಷನ್ ಇತ್ತು 20%, ನನಗೆ ನೆನಪಿದೆ 20% ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಹಾಂ, ಅಪ್ರಿಸಿಯೇಷನ್ ಬಿಲ್ಡಿಂಗ್ 20%. ಸೊ ಬಿಲ್ಡಿಂಗ್ ಮೇಲೆ 30% ಮೇಲೆ 30,000 ಮೇಲೆ 20% ಕೊಡಿ. ಫಸ್ಟು ಬಿಲ್ಡಿಂಗ್ ಅಂತ ಬರೀತಾ ಇದ್ದೀನಿ. ಬಿಲ್ಡಿಂಗ್ ಅಮೌಂಟ್ ಏನಿದೆ 30,000, ಅದರ ಮೇಲೆ ನಾವು ಆಲ್ರೆಡಿ 20% ಕೊಟ್ಟಿದ್ವಿ, ಎಕ್ಸ್ಪೆನ್ಸಸ್ ಆಗಿತ್ತು, ಅಲ್ಲ ಅಪ್ರಿಸಿಯೇಟ್ ಆಗಿತ್ತು. ಆ್ಯಡ್ ಅಂತ ಮಾಡಬೇಕು. ಅಪ್ರಿಸಿಯೇಟ್ ಆದರೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಅಪ್ರಿಸಿಯೇಷನ್ ಆ್ಯಟ್ 20%. ಸೊ ಎಷ್ಟು ಬರುತ್ತೆ, 6,000 ಏನೋ ಬರುತ್ತೆ. ಎಸ್, 6,000 ಇದೆ. 6,000 ಆ್ಯಡ್ ಮಾಡ್ಕೋಬೇಕು. ಎಷ್ಟು ಬರುತ್ತೆ, 36,000 ಹೊರಗಡೆ ಇಡಬೇಕು. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. ಬಿಲ್ಡಿಂಗ್ ಆದ ತಕ್ಷಣ ಬರುತ್ತೆ ಫರ್ನಿಚರ್ 10,000 ಇದೆ. ಫರ್ನಿಚರ್ ಮೇಲೆ 5% ಏನಿದೆ ಅಂದರೆ ಫರ್ನಿಚರ್ ಮೇಲೆ 5% ಡೆಪ್ರಿಸಿಯೇಷನ್ ಇದೆ. ಫರ್ನಿಚರ್ ಅಮೌಂಟ್ ಬಂದುಬಿಟ್ಟು ಎಷ್ಟಿದೆಪ್ಪ ಅಂದರೆ 10,000 ಇದೆ. ಲೆಸ್ ಡೆಪ್ರಿಸಿಯೇಷನ್ DP ಆ್ಯಟ್ 5% ಅಂದರೆ 500 ಬರುತ್ತೆ. ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 9,500. ಸೊ ಫರ್ನಿಚರ್ ಕೂಡ ಆಯಿತು. ನೆಕ್ಸ್ಟ್ ಲಾಸ್ಟ್ ಮಷಿನರಿ ಇದೆ 20,000. ಮಷಿನರಿ ಮೇಲೆ ಏನಿದೆಪ್ಪ ಅಂದರೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಸೊ ಅದಕ್ಕಾಗಿ ಇನ್ನರ್ ಕಾಲಮ್ ಬರಿತಾ ಇದ್ದೀನಿ 20,000 ಲೆಸ್ ಡೆಪ್ರಿಸಿಯೇಷನ್ ಲೆಸ್ DEP ಆ್ಯಟ್ 10%. ಸೊ ಎಷ್ಟು ಬರುತ್ತೆ, 20,000 ಮೇಲೆ 10% ಕೊಟ್ಟರೆ ಎಷ್ಟು ಬರುತ್ತೆ, 2,000 ಬರುತ್ತೆ. 2,000ನ ಮೈನಸ್ ಮಾಡಿದರೆ ಎಷ್ಟು ಬರುತ್ತೆಪ್ಪ ಅಂದರೆ 18,000. ಸೊ ಇವಾಗ ಟೋಟಲ್ ಮಾಡಿ ಬೇಕಾದರೆ ಚೆಕ್ ಮಾಡಿ, ಆನ್ಸರ್ ಸೇಮ್ ಬರುತ್ತೆ. ಸೊ 30,800 ಪ್ಲಸ್ 30,800 ಪ್ಲಸ್ 17,100
plus 17,000 plus 36,000 plus 9,500 plus 18,000. ಸೊ ಒಂದು ನಿಮಿಷ ಏನೋ ಮಿಸ್ಟೇಕ್ ಆಯಿತು, ಸಾರಿ ವಿದ್ಯಾರ್ಥಿಗಳೇ. ಇದು 800 ಅಲ್ಲ, ಮೋಸ್ಟ್ಲಿ ನೀವು ನನಗೆ ಹೇಳ್ತಿರ್ಬೋದು, ಬಟ್ ನನಗೆ ಗೊತ್ತಾಗ್ತಿರಲ್ಲ. ಸೊ ಇದು 8,000 ಇರುತ್ತೆ. ಸೊ ಅದಕ್ಕಾಗಿ ಇದು 25 + 30 38,000, ಇದು 38,000 ಆಗುತ್ತೆ. 38,000 ಮಾಡಿದರೆ ಆನ್ಸರ್ ಕರೆಕ್ಟ್ ಬರುತ್ತೆ. ಸೊ ಇನ್ನೊಂದು ಸರಿ ಮಾಡೋಣ, ಅದಕ್ಕಿಂತೆ ಬಿಡ್ಸೋಣ. 38,000 plus 17,100, ಸೊ ಪ್ಲಸ್ 17,000, ನೆಕ್ಸ್ಟ್ 36,000, ನೆಕ್ಸ್ಟ್ 9,500, ಓಕೆ, ನೆಕ್ಸ್ಟ್ 18,000. ಸೊ ಸೇಮ್ ಆನ್ಸರ್ ಬಂದಿದೆ. ಇಲ್ಲೂ ಕೂಡ ಆನ್ಸರ್ 35,600 ಇದೆ. ಅದೇ ರೀತಿ ಇಲ್ಲೂ ಕೂಡ 35,600 ಬಂದಿದೆ. ಆನ್ಸರ್ ಕೂಡ 1,35,600 ಇದೆ. ಸೊ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ತೀನಿ. ಹೋದ ವರ್ಷ ಅಂದರೆ ನಾವು ಹೋದ ವರ್ಷ ಪ್ರಿಪೇರ್ ಮಾಡ್ತೀನಿ ಓಲ್ಡ್ ಮೆಥಡಲ್ಲಿ ಏನು ಮಾಡ್ತೀವಿ ಅಂದರೆ AS26 ಮೊದಲಿಗಿಂತ ಮುಂಚೆ ಬರೋಕ್ಕಿಂತ ಮುಂಚೆ ಎಷ್ಟು ಬರ್ತಿತ್ತು, ಇವಾಗ ಎಷ್ಟು ಬರ್ತಾ ಇದೆ. ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನೋಡಿ 1,35,600 ಆನ್ಸರ್ ಬರ್ತದೆ. 1,35,600 ಬರ್ತಾ ಇದೆ. ಅದೇ ರೀತಿ ಆ್ಯಸ್ ಪರ್ 26 ಪ್ರಕಾರನೂ 1,35,600 ಬರ್ತಾ ಇದೆ, 1,35,600 ಬರ್ತಾ ಇದೆ. ಬಟ್ ಮೆಥಡ್ ಮಾತ್ರ ಚೇಂಜ್ ಆಗ್ತಾ ಇದೆ. ಯಾವ ಮೆಥಡಲ್ಲಿ ಚೇಂಜ್ ಆಗ್ತಾ ಇದೆ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಈ ಥರ ಬರ್ತಿತ್ತು, ಇಲ್ಲಿ ಈ ಥರ ಬಂದರೆ, ಇನ್ನು ಇಲ್ಲಿ ಯಾವ ಥರ ಬರುತ್ತೆ ಅಂದರೆ ನಾನು ತೋರಿಸ್ತೀನಿ ರೀ, ಒಂದು ನಿಮಿಷ. ಈ ಥರ ಬರುತ್ತೆ. ಇದು 2 ಚೇಂಜಸ್ ಆಗುತ್ತೆ. ಬಟ್ ಇಲ್ಲಿ ಏನಾಗ್ತಾ ಇದೆ ನೋಡಿ, ಸೊ ಇಲ್ಲಿ ಈ ಥರ ಬರ್ತಿತ್ತು, ಬಟ್ ಇಲ್ಲಿ ಏನಾಗ್ತಾ ಇದೆ ಎಕ್ಸ್ಟ್ರಾ ಬರ್ತಾ ಇದೆ. ಇದು ಅಮೌಂಟು ಡೆಬಿಟ್ ಆಗಿದ್ದು ಮತ್ತು ಕ್ರೆಡಿಟ್ ಆಗಿದ್ದು. ಸೊ ಇಲ್ಲಿ ಡೆಬಿಟ್ ಆಗಿರುತ್ತೆ, ಕ್ರೆಡಿಟ್ ಆಗಿರುತ್ತೆ. ಇಲ್ಲಿ ನೋಡಿ ವಿಮಲ್ ಕ್ಯಾಪಿಟಲ್ ಅಕೌಂಟ್ ಇದೆ. ಸೊ ಇದಲ್ಲ, ವಿಮಲ್ ಕ್ಯಾಪಿಟಲ್ ಅಕೌಂಟ್ 4,800, 3,800 ಇಲ್ಲಿ ಡೆಬಿಟ್ ಆಗುತ್ತೆ, ಇಲ್ಲಿ ಕ್ರೆಡಿಟ್ ಆಗುತ್ತೆ ಅಂತ ಎರಡನ್ನೂ ತೋರಿಸ್ಬೇಕು. ಮತ್ತು ಇಲ್ಲಿ ಅಮೌಂಟನ್ನು 33,000 ತೊಗೋಬೇಕಾಗ್ತಿತ್ತು, ಇಲ್ಲಿ 25,000 ತೊಗೋತಿದ್ರು. ಸೊ ಇಷ್ಟು ಮಾತ್ರ ಡಿಫ್ರೆನ್ಸ್ ಬರುತ್ತೆ. ಇನ್ನೂ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳಿದ್ದಾವೆ, ನಾನು ಮತ್ತೆ ಮುಂದೆ ಸಾಲ್ವ್ ಮಾಡ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಲ್ ಮಾಡಿ ಕೇಳ್ಬೋದು. ಮತ್ತು ಏನಾದರೂ ಪ್ರಾಬ್ಲಮ್ ಬಗ್ಗೆ ನಿಮಗೆ ಡಿಸ್ಕಷನ್ ಇದ್ದರೆ ಕೇಳಿ. ಅದೇ ರೀತಿ ನಾವು ಆನ್ಲೈನ್ ಕ್ಲಾಸ್ ಕೂಡ ಮಾಡ್ತಾಯಿದ್ದೀವಿ. ಆನ್ಲೈನ್ ಕ್ಲಾಸ್ ಅಂದರೆ ಏನು, ಸಂಜೆ 6 ಗಂಟೆಯಿಂದ 9 ಗಂಟೆ ತನಕ ಆನ್ಲೈನ್ ಕ್ಲಾಸ್ ಇರುತ್ತೆ. 6ರಿಂದ 7, 7ರಿಂದ 8 ಕ್ಲಾಸ್ ಮಾಡ್ತೀವಿ. ಸೊ ಅದಕ್ಕಾಗಿ ಯಾರಿಗಾದರೂ ಆನ್ಲೈನ್ ಕ್ಲಾಸ್ ಸೇರೋ ಇಚ್ಛೆ ಇದ್ದರೆ ಸೊ ಅವರು ಕೂಡ ಸೇರ್ಬೋದು. ಸೊ ಆನ್ಲೈನ್ ಕ್ಲಾಸ್ನ ಕೇಳ್ಬೋದು. ಆನ್ಲೈನ್ ಕ್ಲಾಸಲ್ಲಿ ಇದಕ್ಕಿಂತ ಹೆಚ್ಚಿನ ಡಿಸ್ಕಷನ್ ಇರುತ್ತೆ. ಸೊ ಅಲ್ಲಿ ನೋಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ನೋಟ್ಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಮಾಡಬೇಕು, ನಾವು ಯಾವ ರೀತಿ ಕೆಲಸನ ಮಾಡಬೇಕು, ವರ್ಕ್ ಯಾವ ರೀತಿ ಮಾಡಬೇಕು, 1 ಮಾರ್ಕ್ಸಿನ ಕ್ವಶನ್, 2 ಮಾರ್ಕ್ಸ್ ಕ್ವಶನ್, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಯಾವ ರೀತಿ ಬಿಡಿಸ್ಬೇಕು ಅಂತೆಲ್ಲ ನಾವು ಡಿಸ್ಕಷನ್ ಮಾಡ್ತಿರ್ತೀವಿ. ಸೊ ಯಾರಿಗಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಈ ಒಂದು ವಿಡಿಯೋಸ್ ತಲುಪಲಿ ಅಂತ ಹೇಳ್ತಾ ಇದ್ದೀನಿ. ಸೊ ನನ್ನ ಒಂದು ಸಣ್ಣ ಹೆಲ್ಪ್ ನಿಮಗೆ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನನಗೂ ಕೂಡ ಬೆನಿಫಿಟ್ ಇರುತ್ತೆ, ನಿಮಗೂ ಕೂಡ ಬೆನಿಫಿಟ್ ಇರುತ್ತೆ. ಸೊ ಆದಷ್ಟು ಮಟ್ಟಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಕೇಳಿ. ಆನ್ಲೈನ್ ಕ್ಲಾಸ್ ಕೂಡ ಫೆಸಿಲಿಟಿ ಇದೆ. ಕಾಲೇಜ್ ಸ್ಟಾರ್ಟ್ ಇದ್ದರೂ ಇರುತ್ತೆ, ಕಾಲೇಜ್ ಸ್ಟಾರ್ಟ್ ಇಲ್ಲದೇ ಇದ್ರೂ ಇರುತ್ತೆ. ಮುಂದೆ ಯಾವುದೇ ಒಂದು ಪ್ರಾಬ್ಲಮ್ ಆದ್ರೂ ಸೊ ನನಗೆ ಕೇಳಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಆಲ್ರೆಡಿ ನಮ್ಮದು ವಾಟ್ಸಪ್ ಗ್ರೂಪ್ ಕೂಡ ಇದೆ, ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಟೆಲಿಗ್ರಾಮ್ ಗ್ರೂಪಲ್ಲಿ ಸೇರ್ಬೇಕನ್ನೋರು ಭಾಳ ಇಂಟ್ರೆಸ್ಟಿಂಗ್ ಇರುತ್ತೆ. ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲ ರೀತಿಯ ನೋಟ್ಸ್ಗಳು ಬರ್ತಾ ಇರುತ್ತೆ. ವಾಟ್ಸಪ್ ಗ್ರೂಪಲ್ಲಿ ಆಲ್ರೆಡಿ ಎಲ್ಲ ಫುಲ್ ಆಗಿದ್ದಾರೆ. 256 ಮೆಂಬರ್ಸ್ ಆಗಿದ್ದ ಕಾರಣಕ್ಕಾಗಿ ನಾವು ಮತ್ತೆ ಟೆಲಿಗ್ರಾಮ್ ಗ್ರೂಪ್ಗೆ ಹೋಗಬೇಕಾಯಿತು. ಸೊ ಡೋಂಟ್ ವರಿ, ಮತ್ತೆ ಈಗ ಯಾರು ಮತ್ತೆ ಬರ್ತಿರಲ್ಲ, ಯಾರು ಜಾಯ್ನ್ ಆಗ್ತಿರಲ್ಲ, ಅವರಿಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಮಾಡಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಟೆಲಿಗ್ರಾಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಿಮ್ಮನ್ನು ಟೆಲಿಗ್ರಾಮ್ ಗ್ರೂಪಿಗೆ ಆ್ಯಡ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ನು ಸಹ ನೀವು ಅದರಲ್ಲಿ ಆ್ಯಡ್ ಮಾಡ್ಬೋದು. ಸೊ ಎಲ್ಲ ನೋಟ್ಸ್ ಬರ್ತಾ ಇರುತ್ತೆ. ಒಂದೇ ಸಬ್ಜೆಕ್ಟ್ ಅಂತ ಅಂದ್ಕೋಬೇಡಿ, ಅಲ್ಲಿ ಎಲ್ಲ ರೀತಿಯ ಸಬ್ಜೆಕ್ಟ್ ಬರುತ್ತೆ. ಕನ್ನಡ, ಇಂಗ್ಲೀಷ್, ಹಿಂದಿ, ಅದೇ ರೀತಿ ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸು, ಕಂಪ್ಯೂಟರ್ ಸೈನ್ಸು, ಆಮೇಲೆ ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ, ಎಲ್ಲ ಸಬ್ಜೆಕ್ಟು ಟೀಚರ್ಸ್ ಅದರಲ್ಲಿದ್ದಾರೆ. ಮೋರ್ ದೆನ್ 15 ಟೀಚರ್ಸ್ ಇದ್ದಾರೆ ಅಲ್ಲಿ. ಅವರು ಕೂಡ ತಮ್ಮ ಸಬ್ಜೆಕ್ಟಿಗೆ ರಿಲೇಟೆಡ್ ಇರುವಂಥ PDF ಗಳನ್ನ ಕಳಿಸ್ತಾ ಇರ್ತಾರೆ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನನ್ನ ಒಂದು ಚಿಕ್ಕ ಸಹಾಯ ನಿಮಗೆ ಒಂದು ಅದ್ಭುತವಾದ ಒಂದು ಸಹಾಯ ಅನಿಸ್ಬೋದು, ಅಥವಾ ಅದ್ಭುತವಾದ ಒಂದು ಉಪಯೋಗಕ್ಕೆ ಬರ್ಬೋದು. ಸೊ ನೋಡಿ ವಿದ್ಯಾರ್ಥಿಗಳೇ, ಜಾಯ್ನ್ ಆಗೋರಾಗ್ಬೋದು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಒಂದು ಪ್ರಾಬ್ಲಮ್ ಜೊತೆಗೆ ಬರ್ತಾ ಇದ್ದೀನಿ. Subscribe now and press the bell icon. Never miss an update. ನಿಮಗೆ ಹೋಮ್ವರ್ಕನ್ನು ಕೊಡ್ತೀನಿ. ಆಲ್ಮೋಸ್ಟ್ 20 ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದರೆ ನಿಮಗೂ ಕೂಡ ಈಸಿ ಆಗುತ್ತೆ. ಏನಾದರೂ ಡೌಟ್ಸ್ ಇದ್ದರೆ, ಪರ್ಸೆಂಟೇಜ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಕೇಳೋರಿದ್ದರೆ ಕೇಳ್ಬೋದು, ಜಾಯ್ನ್ ಆಗ್ಬೋದು, ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ಈ ಪ್ರಯತ್ನಕ್ಕೆ ನನಗೆ
ನಿಮಗೆ ಒಳ್ಳೆಯದಾಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಈ ಪ್ರಯತ್ನಕ್ಕೆ ನೀವು ಓದ್ಕೊಳ್ಳಿ, ಬರ್ಕೊಳ್ಳಿ, ಚೆನ್ನಾಗಿ ಸ್ಟಡಿ ಮಾಡಿ ಅಂತ ಹೇಳುತ್ತಾ ಕ್ಲಾಸ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಶುಭ ದಿನ. ಧನ್ಯವಾದಗಳು.